ಪ್ರಿಯರೇ, ಈ ಎರಡನೇ ಸೆಷನಲ್ಲಿ ಕೂಡ ಮುಂದುವರೆದ ಭಾಗದಲ್ಲಿ ಕ್ರೈಸ್ತರಲ್ಲದ ಕೆಲವರು ಯಾರು ಎಂಬಂಥ ಈ ವಿಚಾರವನ್ನು ನಾವು ಮುಂದೆ ಚರ್ಚೆ ಮಾಡೋಣ. ಇಲ್ಲಿವರೆಗೆ ಕ್ರೈಸ್ತತ್ವ ಅಂದರೆ ಎಂಥದ್ದು, ಕ್ರೈಸ್ತರಂದರೆ ಯಾರು, ಅದಕ್ಕೆ ಪ್ರಾರಂಭದಲ್ಲಿ ಅಥವಾ ಹಳೆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾವ ರೀತಿಯಾಗಿ ಬುನಾದಿ ಹಾಕಿದ, ಅದಕ್ಕೆ ಮಾರ್ಗವನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಿದ, ಅದನ್ನು ಕುರಿತು ದೇವರು ತನ್ನ ಪ್ರವಾದಿಗಳ ಮೂಲಕ ಏನನ್ನು ಪ್ರವಾದನೆ ಮಾಡಿಸಿದ, ಅದು ಹೇಗೆ ನೆರವೇರಿತು, ಆ ಹೆಸರು ಹೇಗೆ ಬಂತು, ಕ್ರೈಸ್ತತ್ವವು ಎಂಥದ್ದು, ಕ್ರೈಸ್ತರಂದರೆ ಯಾರು ಅನ್ನುವಂಥ ಕೆಲವು ಪ್ರಾಥಮಿಕ ವಿಚಾರಗಳನ್ನು ನಾವು ದೇವರ ಪರಿಶುದ್ಧವಾದ ಲೇಖನಗಳ ಮೂಲಕ ಅಧ್ಯಯನ ಮಾಡಿದ್ದೇವೆ. ಸೊ ನೀವೆಲ್ಲರೂ ಈ ವಿಷಯಗಳಲ್ಲಿ ಆನಂದ ಪಟ್ಟಿದ್ದೀರಿ, ಸಂತೋಷಪಟ್ಟಿದ್ದೀರಿ, ಅದು ನಿಮಗೆಲ್ಲ ಅರ್ಥ ಆಗಿದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಸಹೋದರರು ಬೆಳಿಗ್ಗೆ ನಮ್ಮ ಇಸ್ಡೋರ್ ಡಿಸೋಜ್ ಅವರು ಪ್ರಾರ್ಥನೆ ಮಾಡಿದಾಗ ನಾವು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಊಟವನ್ನು ಒಂದು ತುತ್ತು ಬೀಳದಂತೆ ತಿಂತೀವಂತೆ, ಒಂದು ತುತ್ತು ಕೆಳಗಡೆ ಬೀಳದಂತೆ ನಾವು ಊಟ ಮಾಡ್ತೀವಿ. ಅದೇ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೂಡ ಒಂದು ಕೂಡ ಚೆದರು ಹೋಗದಂತೆ ನಾವು ಅದನ್ನು ಚೆನ್ನಾಗಿ ಭುಜಿಸುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಸಹೋದರರು ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು. ಆನಂತರ ನಮ್ಮ ವಿಲ್ಸನ್ ಸಹೋದರರು ಕೂಡ ಹೊಸನಗರದಿಂದ ಬಂದಿರತಕ್ಕಂಥ ವಿಲ್ಸನ್ ಸಹೋದರರು ಕೂಡ ಸೊ ಅನೇಕ ವಿಷಯಗಳನ್ನು ನಾವು ಕಲ್ತಿದ್ದೇವೆ. ಒಂದು ಕಾಲದಲ್ಲಿ ನಮಗೆ ಇದು ಗೊತ್ತಿದ್ದಿಲ್ಲ, ಆದರೆ ಇವತ್ತು ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಂಥ ವಿಷಯಗಳನ್ನು ನಾವು ಅಭ್ಯಾಸ ಮಾಡಿದ್ದೆ ಆದರೆ, ಅವುಗಳನ್ನು ತಿಳ್ಕೊಂಡು ಅನುಸರಿಸಿದ್ದೆ ಆದರೆ ನಾವು ಕೂಡ ದೇವರ ಒಂದು ರಕ್ಷಣೆಗೆ, ದೇವರು ಕೊಡ್ತಕ್ಕಂಥ ನಿತ್ಯ ಜೀವಕ್ಕೆ ಪಾತ್ರರಾಗ್ತೀವಿ. ಮತ್ತು ನಾವು ತಿಳ್ಕೊಂಡ ಮೇಲೆ ಅನೇಕರಿಗೆ ಇವುಗಳನ್ನು ಏನು ಮಾಡಬೇಕು, ತಿಳಿಸ್ಬೇಕು. ಸೊ ದೇವರ ವಾಕ್ಯಗಳನ್ನು ಕೇಳುವಂಥ ಕಲಿಯುವಂಥ ಉದ್ದೇಶ ಒಂದೇ. ಮೊದಲು ನಾನು ತಿಳ್ಕೊಂಡು ಅದರಂತೆ ನಡಿಬೇಕು. ನಾನು ಸ್ಟ್ಯಾಂಡ್ ಆದಮೇಲೆ, ನಾನು ತಿಳ್ಕೊಂಡ ಮೇಲೆ ನಾನು ಅನುಸರಿಸುತ್ತಿರಬೇಕಾದ್ರೆ ಇನ್ನೊಂದು ಕೆಲಸ ಏನು, ಬೇರೆಯವ್ರಿಗೆ ಬೇರೆಯವ್ರಿಗೆ ತಿಳಿಸ್ಬೇಕಂದ್ರೆ ಮೊದಲು ಅದು ನನಗೆ ಚೆನ್ನಾಗಿ ಗೊತ್ತಿರಬೇಕು, ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೆ. ಬ್ರದರ್ ಯಾವುದೋ ಒಂದು ಡಿವೈಸ್ ನನಗೆ ನಿನ್ನೆ ಹೇಳಿದರು, ನಾನು ಒಂದು ವಾರ ಆಯಿತು ಯೂಸ್ ಮಾಡ್ತಾಯಿದ್ದೀನಿ, ಅದು ಮ್ಯಾಗ್ನೆಟಿಕ್. ನಾವು ಒಂದು ತಿಂಗಳು ಏನು ಮಾಡ್ಬೇಕು, ಅದನ್ನು ಸಹೋದರ ಹೇಳಿದ್ದು ನನಗೆ ತುಂಬ ಏನು ಹೇಳಿದರೆ, ಈ ಮ್ಯಾಗ್ನೆಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹೇಳಿದರು. ಈಗ ನನಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಒಂದು ತಿಂಗಳು ಯೂಸ್ ಮಾಡಿದ ಮೇಲೆ ನಾನು ಏನು ಮಾಡ್ಬೋದು, ಇದರ ಪ್ರಯೋಜನಗಳು ಉಪಯೋಗಗಳು ಏನು ಅನ್ನೋದು ನನಗೆ ಗೊತ್ತಾದ ಮೇಲೆ ನಾನು ಇತರಿಗೆ ಏನು ಮಾಡ್ಬೋದು, ಅದು 100ಕ್ಕೆ 100 ಸತ್ಯವಾದಂಥ ಮಾತು. ಹಾಗೆ ನಾವು ಕಲಿದೇ ಇದ್ದರೆ ಇನ್ನೊಬ್ಬರಿಗೆ ಕಲಿಸ್ಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಸರಕು ಅಂದರೆ ನಮ್ಮ ಹತ್ರ ಮ್ಯಾಟ್ರ್ ಇರಬೇಕು, ದೇವ್ರ ಸಂಕಲ್ಪ, ದೇವ್ರ ವಾಕ್ಯ ಗೊತ್ತಿರಬೇಕು. ಅದು ನಮ್ಮ ಹತ್ರ ಇದ್ದರೆ ಇತರಿಗೆ ಏನು ಮಾಡ್ತೀವಿ, ಉಚಿತವಾಗಿ ಹೊಂದಿದ್ದೀವಿ, ಉಚಿತವಾಗಿ ಏನು ಮಾಡಬೇಕು. ಆದ್ದರಿಂದ ಸೊ ದೇವ್ರ ವಾಕ್ಯ ಯಾವಾಗಲೂ ನಮ್ಮ ಬಳಿಗೆ ಬಂದಾಗ ಅದನ್ನು ತಳ್ಳಿ ಬಿಡದೆ, ಅದನ್ನು ವಿನಮ್ರತೆಯಿಂದ ಜಾಗ್ರತೆಯಿಂದ ಕೇಳಿ ಅದಕ್ಕೆ ಒಳಪಟ್ಟರೆ ನಮ್ಮಷ್ಟ ಧನ್ಯರು, ನಮ್ಮಂಥ ಅದೃಷ್ಟವಂತರು ಈ ಭೂಮಿಯಲ್ಲಿ ಯಾರು ಕೂಡ ಇಲ್ಲ. ಒಂದು ಸಂದರ್ಭದಲ್ಲಿ ಅಪೊಸ್ತಲರ 13ನೇ ಅಧ್ಯಾಯದಲ್ಲಿ ಪೌಲನು ಸುವಾರ್ತೆ ಪ್ರಸಂಗ ಮಾಡಿದಾಗ ಬೇಡ ಇಲ್ಲಿಂದ ತಳ್ಳಿಬಿಟ್ರಂತೆ ಅವ್ರನ್ನ. ನೀನು ಇಲ್ಲಿ ಹೇಳಬೇಡ, ನಾವು ಕೇಳೋದಿಲ್ಲ ಅಂತ ಹೇಳಿದಂತೆ. ಆಗ ಪೌಲನು ಹೇಳ್ತಾನೆ, ನೀವು ದೇವರ ವಾಕ್ಯವನ್ನು ತಳ್ಳಿ ದೇವರ ಕೃಪೆಗೆ ನಿಮ್ಮನ್ನು ಅಪಾತ್ರನಾಗಿ ಮಾಡಿಕೊಂಡಿದ್ದೀರಿ. ದೇವರ ವಾಕ್ಯವನ್ನು ನಾವು ತಳ್ಳಿಬಿಟ್ರೆ ಅವರು ಹಾಗೆ ಆ ರೀತಿಯಾಗಿ ಹೇಳ್ತಾರೆ, ಅದು ಹಾಗೇ ಇರುತ್ತೆ. ನಾವು ಎಲ್ಲವೂ ಮಾಡಲಿಕ್ಕಾಗುತ್ತಾ, ನಮ್ಮಿಂದ ಎಲ್ಲವೂ ಕರೆಕ್ಟಾಗಿ ಇರಲಿಕ್ಕಾಗುತ್ತಾ? ಕೆಲವೊಂದು ಇರ್ತವೆ, ಎಲ್ಲವೂ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ಬೇಕಂತೇಳಿ ದೇವರ ವಾಕ್ಯವನ್ನು ತಳ್ಳಿ ಬಿಟ್ಟರೆ ದೇವರ ಕೃಪೆಗೆ, ಮಹಾದೇವರ ಕರುಣೆಗೆ, ಮಹಾದೇವರು ಕೊಡ್ತಕ್ಕಂಥ ಆ ನಿತ್ಯ ಜೀವಕ್ಕೆ ನಾವು ಕೂಡ ಏನಾಗ್ತೀವಿ, ಅಪಾತ್ರರು ಆಗ್ತೀವಿ. ಆದ್ದರಿಂದ ದೇವರ ವಾಕ್ಯವು ಕುಂದಾಪುರದಲ್ಲಿರ್ತಕ್ಕಂಥ, ಕೆಳಕಳಿಯಲ್ಲಿರ್ತಕ್ಕಂಥ ನಿಮ್ಮ ಬಳಿಗೆ ಇವತ್ತು ಬಂದು ನಿಂತ್ಕೊಂಡಿದೆ. ಎಲ್ಲಿಗೆ ಬಂದಿದೆ ದೇವರ ವಾಕ್ಯ? ಕುಂದಾಪುರದಲ್ಲಿರ್ತಕ್ಕಂಥ ಮುಳ್ಳಿನ ಏನದ ಮುಳ್ಳಿಕಟ್ಟೆ ಕೆಳಕಳಿ ಭಾಗದಲ್ಲಿರ್ತಕ್ಕಂಥ ನಿಮ್ಮಗಳ ಬಳಿಗೆ ಬಂದಿದೆ. ಅಡವಿಯಲ್ಲಿರ್ತಕ್ಕಂಥ ಯೋಹಾನನ ಬಳಿಗೆ ದೇವರ ವಾಕ್ಯವು ಬಂತು ಅಂತಿರ್ತೀವಿ, ಲೂಕನ ಬರೆಸುವರ್ತೆ ಮತ್ತೆ ಬರೆಸುವರ್ತೀವಿ. ಈಗ ಅಡವಿಗಲ್ಲ, ಎಲ್ಲಿಗೆ ಬಂದಿದೆ? ಈ ಭಾಗದಲ್ಲಿ ಊರಿಗೆ ಬಂದಿದೆ, ರೈಟ್. ಸೊ ಅದು ಆ ದೇವರ ವಾಕ್ಯ ನಿಮ್ಮ ಬಳಿಗೆ ಬಂದಿದೆ. ಅದನ್ನು ತಳ್ಳಿ ಬಿಡುವುದು, ಅಂಗೀಕರಿಸುವುದು ನಿಮ್ಮ ಕೈಯಲ್ಲಿ ಇದೆ. ಸೊ ನನ್ನ ಮನವಿ, ನನ್ನ ರಿಕ್ವೆಸ್ಟ್ ಅಂದರೆ ನೀವು ಯಾರು ಕೂಡ ತಳ್ಳಿ ಬಿಡದೆ ಆ ವಾಕ್ಯವನ್ನು ಅಂಗೀಕರಿಸಿ ಮಹಾದೇವರು ಕೊಡ್ತಕ್ಕಂಥ ನಿತ್ಯ ಜೀವಕ್ಕೆ ಪಾತ್ರರಾಗಬೇಕೆಂಬುದಾಗಿ ನಿಮ್ಮನ್ನೆಲ್ಲ ನಾನು ಹಾರೈಸುತ್ತಾ, ಪ್ರೇರೆ ನಾವು ದೇವರ ವಾಕ್ಯದಲ್ಲಿ ಇನ್ನಷ್ಟು ವಿಷಯಗಳನ್ನು ಕಲಿಯಲಿಕ್ಕೆ ಪ್ರಾರ್ಥನೆ ಮಾಡೋಣ. ಕ್ರೈಸ್ತರಲ್ಲದ ಕೆಲವರು ಅಂದರೆ ನಾವು ಕ್ರೈಸ್ತತ್ವ ಎಂಥದ್ದು, ಕ್ರೈಸ್ತರಂದರೆ ಯಾರು ಅನ್ನುವಂಥದ್ದನ್ನು ನಾವು ಬೆಳಗಿನ ಸೆಷನಲ್ಲಿ
ಆಲೋಚನೆ ಮಾಡಿದ್ವಿ. ಆದಾಗ್ಯೂ ಕೂಡ ಲೋಕದಲ್ಲಿ ಕೆಲವರು ನಾವು ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತಾರೆ, ನಾನು ಕ್ರೈಸ್ತನು ಎಂಬುದಾಗಿ ಹೇಳ್ಕೊಳ್ತಾರೆ. ಅಂಥವರು ಯಾರು ಅನ್ನೋದನ್ನ ಒಂದು 4-5 ಪಾಯಿಂಟ್ಸ್ನ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ದ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂಥ ತಂದೆ ತಾಯಿಗಳಿಗೆ ಒಬ್ಬ ವ್ಯಕ್ತಿ ಹುಟ್ಟಿದರೆ ಅವನು ಕ್ರೈಸ್ತನಾಗುವುದಿಲ್ಲ, ಅವನು ಕ್ರೈಸ್ತನಲ್ಲ. ಮತ್ತೊಮ್ಮೆ ನಾನು ಹೇಳ್ತೀನಿ, ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂಥ ತಂದೆ ತಾಯಿಗೆ ಅಥವಾ ಕ್ರೈಸ್ತ ಕುಟುಂಬ ಅಂತ ಕರೆಸಿಕೊಳ್ಳುವಂಥ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದರೆ ಅವನು ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ಅರ್ಥ ಆಗಲಿಕ್ಕೆ ಏನಂತ ಹೇಳಿದ್ರೆ, ಸಮಾಜದಲ್ಲಿ ಅನೇಕ ಮಾನವರ ಮತ ಪಂಗಡಗಳು ಇವೆ. ಉದಾಹರಣೆಗೆ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದರೆ ಅದನ್ನ ಏನಂತಾರೆ, ಆ ಹುಟ್ಟಿದ ವ್ಯಕ್ತಿ ಕೂಸು ಏನಾಗುತ್ತೆ, ಮುಸ್ಲಿಂ. ಹಿಂದೂ ಮತದಲ್ಲಿ ಹುಟ್ಟಿದರೆ ಅಥವಾ ಬೌದ್ಧ ಮತದಲ್ಲಿ ಹುಟ್ಟಿದರೆ ಬೌದ್ಧ ಮತದಲ್ಲಿ ಹುಟ್ಟಿದರೆ ಬೌದ್ಧನು, ಸಿಖ್ ಮತದಲ್ಲಿ ಹುಟ್ಟಿದರೆ ಸಿಖ್ ಮತದಲ್ಲಿ ಹುಟ್ಟಿದರೆ ಸಿಖ್ ಆಗ್ತಾನೆ. ಹೀಗೆ ಹಲವಾರು ಮಾನವನ ಮತಗಳು ಧರ್ಮಗಳು ಇವೆ. ಆಯಾ ಧರ್ಮದಲ್ಲಿ ಆಯಾ ಮತದಲ್ಲಿ ಹುಟ್ಟಿದಂಥ ವ್ಯಕ್ತಿ ಆಟೋಮೆಟಿಕ್ ಏನಾಗ್ತಾನೆ, ಮತದವನಾಗ್ತಾನೆ. ಯಾಕೆ ಮುಸ್ಲಿಂ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ, ಐ ಆಮ್ ಎ ಮುಸ್ಲಿಂ. ಸಿಖ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ, ಐ ಆಮ್ ಎ ಸಿಖ್. ನಾನು ಬೌದ್ಧರಲ್ಲಿ ಹುಟ್ಟಿದ್ದೀನಿ, ಸೊ ಬೈ ಬರ್ತ್ ಅವನೇನಾಗ್ತಾನೆ ಬದರ್ ಅವನು ಆ ಮತದ ಬಗ್ಗೆ ಗೊತ್ತಿರಲಿ ಬಿಡಲಿ, ಬೌದ್ಧಿಸಮ್ ಎಂಥದ್ದು, ಮುಸ್ಲಿಂ ಎಂಥದ್ದು, ಹಿಂದೂಸಮ್ ಎಂಥದ್ದು, ಸಿಖ್ ಏನೋ ಆ ಹುಡುಗರಿಗೆ ಆ ಕೂಸಿಗೆ ಅದು ಬೇಡವಾದಂಥ ವಿಚಾರ. ತಂದೆ ತಾಯಿ, ಆ ಕುಟುಂಬ, ಆ ಫ್ಯಾಮಿಲಿ, ಆ ಧರ್ಮ, ಆ ಪಂಗಡಕ್ಕೆ, ಆ ಕುಲಕ್ಕೆ ಸಂಬಂಧಪಟ್ಟಿದ್ದರಿಂದ ಆ ಮನೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಆಟೋಮೆಟಿಕ್ಕಾಗಿ ಏನಾಗ್ತಾನೆ, ಬೌದ್ಧನೋ ಮುಸ್ಲಿಮೋ ಹಿಂದುವೋ ಸಿಕ್ಕೋ ಆಗ್ತಾನೆ. ಈಗ ಇದನ್ನು ಕ್ರಿಶ್ಚಿಯಾನಿಟಿಗೆ ಅಪ್ಲೈ ಮಾಡೋಣ. ಕ್ರಿಶ್ಚಿಯನ್ ಪೇರೆಂಟ್ಸ್ಗೆ ಕ್ರಿಶ್ಚಿಯನ್ ಎಂಬುದಾಗಿ ಒಂದು ವೇಳೆ ಅಂದರೆ ದೇವರ ವಾಕ್ಯದ ಪ್ರಕಾರ ಕ್ರಿಶ್ಚಿಯನ್ಸ್ ಆಗಿದ್ದರು ಅಥವಾ ಲೋಕದ ಪ್ರಕಾರ ಕ್ರಿಶ್ಚಿಯನ್ಸ್ ಆಗಿದ್ದರು, ಎರಡೂ ಆಲೋಚನೆ ಮಾಡೋಣ. ಇವ್ರ ಹುಟ್ಟೆಯಲ್ಲಿ ಅಂದರೆ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಕೂಸು ಹುಟ್ಟಿದರೆ ಅವನು ಕ್ರೈಸ್ತನಾಗ್ತಾನ, ಮತ್ತು ಬೌದ್ಧ ಹೊಟ್ಟೆಯಲ್ಲಿ ಹುಟ್ಟಿದರೆ ಬೌದ್ಧನಾಗ್ತಾನಲ್ಲ, ಹಿಂದೂ ಹೊಟ್ಟೆಯಲ್ಲಿ ಹುಟ್ಟಿದರೆ ಹಿಂದೂ ಆಗ್ತಾನೆ, ಮುಸ್ಲಿಮಲ್ಲಿ ಹುಟ್ಟಿದರೆ ಮುಸ್ಲಿಂ ಆಗ್ತಾನೆ. ಈಗ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೆ ಕ್ರೈಸ್ತನಾಗ್ತಾನ? ಪ್ರಶ್ನೆ ಅರ್ಥ ಆಯ್ತಲ್ಲ? ನೀವೇ ಉತ್ತರ ಹೇಳಬೇಕು. ಕ್ರೈಸ್ತ ಫ್ಯಾಮಿಲಿಯಲ್ಲಿ ಅಥವಾ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಮೇಲೆ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ಆಗ್ತಾನ? ಸಮಾಜದಲ್ಲಿ ಅನ್ಬೋದು ಅದು ಕ್ರಿಶ್ಚಿಯನ್ ಫ್ಯಾಮಿಲಿ ಅಂತೆ, ಆದರೆ ದೇವರ ದೃಷ್ಟಿಯಲ್ಲಿ, ದೇವರ ವಾಕ್ಯದ ದೃಷ್ಟಿಯಲ್ಲಿ ಅವರು ಕ್ರಿಶ್ಚಿಯನು ಅಲ್ಲ. ಆಯಾ ಮತ ಪಂಗಡಗಳಲ್ಲಿ ಆಯಾ ಮತಗಳಲ್ಲಿ ಹುಟ್ಟಿದ್ರೇ ಅವ್ರನ್ನ ಆ ರೀತಿಯಾಗಿ ಕರೀತಾರೆ. ಆದರೆ ಒಂದು ವೇಳೆ ಕ್ರಿಶ್ಚಿಯನ್ ಪೇರೆಂಟ್ಸು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಕೂಡಲೇ ಅವ್ರೇನಾಗಲ್ಲ, ಕ್ರಿಶ್ಚಿಯನ್ ಆಗಬೇಕಂದ್ರೆ ಒಂದು ಪದ್ಧತಿ ಇದೆ, ದೇವರ ವಾಕ್ಯದ ಪ್ರಕಾರ ಒಂದು ಸಿಸ್ಟಮ್ ಇದೆ. ಎಲ್ಲದಕ್ಕೆ ಏನಿರುತ್ತೆ, ಈಗ ನನಗೆ ಆಧಾರ್ ಕಾರ್ಡ್ ಬೇಕು, ಏನು ಬದರ್ ಸಿಸ್ಟಮ್ ಇದೆಯಾ? ಹಂಗೆ ಬರುತ್ತಾ? ವೋಟರ್ ಐ ಡಿ ಬೇಕು, ಸಿಸ್ಟಮ್ ಇದೆ ಬದರ್. ಸುಮ್ಮನೆ ಏನು ಅಂಗಡಿಯಲ್ಲಿ ನನಗೆ ಆಧಾರ್ ಕಾರ್ಡ್ ಬೇಕಾದ್ರೆ ಕೊಡ್ತಾರ, ನನಗೆ ಪ್ಯಾನ್ ಕಾರ್ಡ್ ಬೇಕು, ಏನಿದೆ ಬದರ್? ಸಿಸ್ಟಮ್ ಇದೆ. ಹೌದು ತಾನೆ? ಒಂದು ಮಗುನ ಶಾಲೆಯಲ್ಲಿ ಸೇರಿಸ್ಬೇಕು, ಏನಿದೆ ಬದರ್? ಅದು ಸಿಸ್ಟಮ್ ಇದೆಯಾ? ಸೊ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ಆಗಬೇಕಂದ್ರೆ ಒಂದು ಸಿಸ್ಟಮ್ ಇದೆ. ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ಆಗಬೇಕು, ಕ್ರೈಸ್ತನ ಆಗಬೇಕಂದ್ರೆ ಸಿಸ್ಟಮ್ ಇದೆ, ಒಂದು ಪದ್ಧತಿ ಇದೆ. ಏನು ಬದರ್ ಆ ಪದ್ಧತಿ? ಕ್ರಿಶ್ಚಿಯನ್ ಹೊಟ್ಟೆಗೆ ಹುಟ್ಟಿದ್ರೆ ಕ್ರಿಶ್ಚಿಯನ್ ಆಗಲ್ಲ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅವನೇನಾಗ್ತಾನೆ? ಆಟೋಮೆಟಿಕ್ ಆ ಬೀಜ ಇಸ್ರಾಯೇಲರೆಂಬ ಬೀಜದಿಂದ ಹುಟ್ಟಿದವನು ಅವನೇರು, ಅವನಿಗೆ ಯೆಹೋವನ ಬಗ್ಗೆ ಗೊತ್ತಿರಲಿ ಬಿಟ್ಟಿರಲಿ. ನ್ಯಾಯಾಧೀಶರ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ, ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ಯೆಹೋವನು ಇಸ್ರಾಯೇಲ್ರಿಗೆ ಮಾಡಿದ ಕಾರ್ಯಗಳನ್ನು ಆಗಲಿ ಅರಿಯದಂಥ ಒಂದು ತಲೆಮಾರು ಬಂತಂತ ಹೇಳ್ತಾನೆ. ಅರ್ಥ ಆಗ್ತದೆ ನನ್ನ ಪಾಯಿಂಟು? ಇಸ್ರಾಯೇಲ್ನಲ್ಲಿ ಆ ಇಸ್ರಾಯೇಲ್ರೆಂಬ ಬೀಜ ಇದೆಯಲ್ಲ, ಆ ಇಸ್ರಾಯೇಲ್ನಲ್ಲಿ ಹುಟ್ಟಿದ ಕೂಡ ಅವನೇನಾಗ್ತಾನೆ? ಇಸ್ರಾಯೇಲ್ ಆಗ್ತಾನೆ. ಈಗ ಕ್ರೈಸ್ತರ ಏನು ಬದರ್? ಈಗ ನಮ್ಮ ಸುನೀಲ್ ಬದರ್ ಇದ್ದಾರೆ, ಅವರು ಮಿಸ್ಸಸ್ ಇದ್ದಾರೆ, ಇವರು ಪೇರೆಂಟ್ಸು, ಇವರು ಕ್ರಿಶ್ಚಿಯನ್ ಫ್ಯಾಮಿಲಿ, ಇವರು ಮಕ್ಕಳಾಗಿದೆ. ಸೊ ನೀವು ಕ್ರಿಶ್ಚಿಯನ್ ಅಂತ ಅವರು ಕೂಡ ಕ್ರಿಶ್ಚಿಯನ್ ಆಗ್ತಾರೆ? ಲೋಕದಲ್ಲಿ ಇರ್ಬೋದು ಅವರು ಕ್ರಿಶ್ಚಿಯನ್ ಫ್ಯಾಮಿಲಿ ಅಂತ. ಆದರೆ ದೇವರ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ಆಗಬೇಕಂದ್ರೆ ಅದಕ್ಕೊಂದು ಏನಿದೆ? ಪದ್ಧತಿ ಇದೆ, ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ವೇ ಇದೆ.
ಏನು ಬ್ರದರ್? ವೇದ. ಕ್ರಿಸ್ಟಿಯಾನಿಟಿ ಅಂದರೆ ನಡೆಯುವಂಥ ಮಾರ್ಗ, ಪರಲೋಕಕ್ಕೆ ಹೋಗುವಂಥ ಮಾರ್ಗ. ಅದು ಹೌದಾ ಬ್ರದರ್? ಅದು ಮತವಲ್ಲ, ಮಾರ್ಗ. ಕ್ರಿಸ್ಟಿಯಾನಿಟಿ ಅನ್ನೋದು ಏನು ಬ್ರದರ್? ಮತ ಅಲ್ಲ. ಅದೇನದು? ಎಲ್ಲಿಗೆ ಮಾರ್ಗ? ಪರಲೋಕಕ್ಕೆ ಹೋಗ್ಲಿಕ್ಕೆ. ಅದಕ್ಕೆ ಯೇಸು ಕ್ರಿಸ್ತನ ಹೇಳಿದೆವು, ನಾನೇ ಮಾರ್ಗ, ನಾನೇ ಸತ್ಯ. ಯೋಹಾನ ಬರೆಸುವಾರ್ತೆ 14 ಎಲ್ಲಿಗೆ ಮಾರ್ಗ ಅದು? ಈಗ ಒಂದು ದಾರಿ ಇರ್ತದೆ, ಎಲ್ಲಿಗೋ ಒಂದು ಕಡೆಗೆ ಹೋಗುತ್ತೆ. ಈಗ ಇದೇ ದಾರಿ ಇದೆ, ಎಲ್ಲಿಗೆ ಹೋಗುತ್ತೆ ಬಂದರೆ ಈ ದಾರಿ ಎಲ್ಲೋ ಅಂತಲ್ಲೇ ಹೋಗುತ್ತೆ. ಒಂದು ದಾರಿ ಇದೆ ಅಂದರೆ ಅದು ಎಲ್ಲಿಗೋ ಹೋಗುತ್ತೆ. ಈಗ ಒಂದು ಊರು ಬರ್ಲಿಕ್ಕೆ ಒಂದೇ ದಾರಿ ಇರ್ತಾವ, ಬೇರೆ ಬೇರೆ ದಾರಿಗಳಿರ್ತಾವ. ಈ ಕುಂದಾಪುರಕ್ಕೆ ಬರ್ಲಿಕ್ಕೆ ಒಂದೇ ದಾರಿನ, ಶಿವಮೊಗ್ಗದಿಂದ ಬರೋರ್ಗೆ ಒಂದು ದಾರಿ ಇರುತ್ತೆ, ಮಂಗಳೂರಿಂದ ಬರೋರ್ಗೆ ಒಂದು ದಾರಿ ಇರುತ್ತೆ, ಗೋವಾದಿಂದ ಬರೋರ್ಗೆ ಒಂದು ದಾರಿ ಇರುತ್ತೆ. ಒಂದು ಊರಿಗೆ ಏನಿರ್ತಾವ ಬದರ್? ಅನೇಕ ದಾರಿ. ಹಾಗೆ ಪರಲೋಕಕ್ಕೆ ನೋಡಿ ಆಲೋಚನೆ ಮಾಡಿರಿ. ಒಂದೇ ದಾರಿ. ಕಾನ್ಫಿಡೆಂಟಾ? ಸ್ವಲ್ಪ ಆಲೋಚನೆ ಮಾಡಿ ಹೇಳಿ. ಪರಲೋಕಕ್ಕೆ ಎಷ್ಟು ದಾರಿಗಳಿವೆ ಬದರ್? ರೋಹನ್ ಅವರೇ, ಒಂದೇ ದಾರಿ. ಒಂದು ಊರಿಗೆ ಅನೇಕ ದಾರಿಗಳಿದ್ದ ಹಾಗೆ ಪರಲೋಕಕ್ಕೆ ಕೂಡ ಅನೇಕ ದಾರಿಗಳು. ಅದರಲ್ಲಿ ಅಡ್ಡಾದಿಡ್ಡಿ ದಾರಿಗಳಂತೂ, ಇಂಥ ಕಚ್ಚಾ ರೋಡ್ಗಳಂತೂ ಪರಲೋಕಕ್ಕೆ ಒಂದೇ ದಾರಿ. ಪರಲೋಕ ಒಂದೇ ದಾರಿ. ಆ ದಾರಿ ಯಾವುದನ್ನು ತೋರಿಸ್ಲಿಕ್ಕೆ ಬಂದಂಥ ವ್ಯಕ್ತಿ ಯಾರು? ಆತನ ಫಾಲೋ ಮಾಡಿದ್ರೆ ಸಾಕು. ನಾನೇ ಮಾರ್ಗ ಅಂತ ಹೇಳಿದ್ದು ಅದೇ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಮಾರ್ಗ ಅಂದರೆ? ಕುಂದಾಪುರಕ್ಕೋ, ಡೆಲ್ಲಿಗೋ, ಬೆಂಗಳೂರಿಗೋ, ಮಂಗಳೂರಿಗೋ ಅಲ್ಲ. ಎಲ್ಲಿಗೆ? ನನ್ನ ಮೂಲಕವಾಗಿ ತಂದೆಯ ಬಳಿಗೆ ಯಾರು ಬರಲಾರರು. ಯಾರ ಮೂಲಕ ಹೋಗಬೇಕು? ಥ್ರೂ ಕ್ರೈಸ್ಟ್. ಆದ್ದರಿಂದ ಒಬ್ಬನು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ತಕ್ಷಣ ಅವನು ಕ್ರಿಶ್ಚಿಯನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಶ್ಚಿಯನ್ ಆಗಬೇಕಂದ್ರೆ ದೇವ್ರ ವಾಕ್ಯದಲ್ಲಿ ಒಂದು ಪದ್ಧತಿ ಇದೆ, ಒಂದು ಕ್ರಮ ಇದೆ, ಒಂದು ಸಿಸ್ಟಮ್ ಇದೆ, ಒಂದು ಸ್ಪೆಷಲ್ ಪ್ರಾವಿಷನ್ ಇದೆ. ಹಾಗೆ ಬಂದರೆ ಮಾತ್ರ ಅವನೇನಾಗ್ತಾನೆ? ಕ್ರಿಶ್ಚಿಯನ್ ಆಗ್ತಾನೆ. ಆಕಾಶ ಹೇಳಪ್ಪ, ಕ್ರಿಶ್ಚಿಯನ್ ಆಗಬೇಕಂದ್ರೆ ಒನ್ ಶುಡ್ ಬಿಕಮ್ ಎ ಕ್ರಿಶ್ಚಿಯನ್. ವಾಟ್ ಈಸ್ ದ ಮೆಥಡ್? ಏನು ಮೆಥಡ್ ಏನು ಬದರ್? ಅದಕ್ಕೆ ಒಬ್ಬ ವ್ಯಕ್ತಿ 5 ಕೆಲಸಗಳು ಮಾಡಬೇಕು. ಎಷ್ಟು ಕೆಲಸ? ಈಗ ನೀವು ಸ್ಟೆಪ್ 1 ನಿಮ್ಮ ಹೆಸರು ಎಂಟ್ರಿ ಮಾಡಿರಿ, ಸ್ಟೆಪ್ 2 ಅಂತ ಕೊಡುತ್ತಲ್ವ. ಸ್ಟೆಪ್ 1, ಸ್ಟೆಪ್ 2 ನೀವು ಆಧಾರ್ ಕಾರ್ಡ್ ಏನೋ ಎಂಟ್ರಿ ಮಾಡಿರಿ, ಸ್ಟೆಪ್ 1, ಸ್ಟೆಪ್ 2 ಅದಕ್ಕೊಂದು OTP ಬರುತ್ತೆ. ಆಮೇಲೆ ಸ್ಟೆಪ್ 2 ಅದಕ್ಕೊಂದು OTP ಬರುತ್ತೆ. ಆಮೇಲೆ ಏನು ಮಾಡಬೇಕು? ಎಲ್ಲ ಸ್ಟೆಪ್ಪುಗಳನ್ನು ದಾಟಿದ ಮೇಲೆ ಯುವರ್ ಅಪ್ಲಿಕೇಶನ್ ಈಸ್ ಅದೇನು ಸಕ್ಸಸ್ಫುಲ್, ವೆರಿಫೈಡ್ ಅಂತ ಅಗ್ರೀನ ಬರುತ್ತೆ. ಯಾವ್ದಾದ್ರು ಗೊತ್ತಿಲ್ಲ ಅಂದರೆ ಏನು ಬರುತ್ತೆ? ಇನ್ನು ರೆಡ್ ಬರುತ್ತೆ. ಏನಾದ್ರು ಮಿಸ್ ಆದರೆ ಏನಾದ್ರು ಬರ್ತಾರೆ. ಸೊ ಅದಕ್ಕೊಂದು ಪದ್ಧತಿ. ಅದೇ ರೀತಿಯಲ್ಲಿ ಒಬ್ಬನು ಕ್ರೈಸ್ತನಾಗಬೇಕಂದ್ರೆ 5 ಕೆಲಸಗಳನ್ನು ಮಾಡಬೇಕು. 5 ಸ್ಟೆಪ್ಸ್ ಇರ್ತವೆ. ಎಷ್ಟು ಸ್ಟೆಪ್ಸ್ ಬರ? 5 ಸ್ಟೆಪ್ಸ್. ಮೊದಲನೇ ಸ್ಟೆಪ್ ಏನು? ಅವನು ದೇವರ ವಾಕ್ಯವನ್ನು ಕೇಳಬೇಕು. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಆಮೇಲೆ ಓದ್ಕೊಳ್ಳಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಏನಿರ್ತಂದರೆ, ಮನುಷ್ಯರಿಗೆ ಕೇಳುವುದರಿಂದಲೇ ನಂಬಿಕೆ ಬರುತ್ತೆ. ಈಗ ಮನುಷ್ಯರಲ್ಲಿ ದೇವರ ಬಗ್ಗೆ ಆಗಲಿ, ದೇವರ ಮಾತುಗಳ ಬಗ್ಗೆ ಆಗಲಿ, ದೇವರ ಕಾರ್ಯಗಳ ಬಗ್ಗೆ ಆಗಲಿ ನಂಬಿಕೆ ಬರಬೇಕಂದ್ರೆ ಅವ್ರು ಏನು ಮಾಡಬೇಕು? ದೇವರ ವಾಕ್ಯವನ್ನು ಕೇಳಿಲ್ಲ ಅಂದರೆ, ಈಗ ಸುನಿಲ ಬ್ರದರ್ ಎಂಥವರು ಅವ್ರು ಎಂಥವರು, ಅವ್ರ ಕೆಪಾಸಿಟಿ ಏನೋ, ಅವ್ರು ಏನೋ ಯಾರಾದರೂ ಹೇಳಿದ್ರೆ ಅವ್ರಿಗೆ ಸುನಿಲ್ ಬ್ರದರ್ ಇವ್ರಿಗೆ ಕೆಪಾಸಿಟಿ ಇದೆ, ವಿಲ್ಸನ್ ಬ್ರದರ್ಗೆ ಹಿಂಗಿದೆ ನನಗೆ ಗೊತ್ತು. ನಿಮ್ಮ ಬಗ್ಗೆ ಕೇಳಿಲ್ಲ ಅಂದರೆ ನಿಮ್ಮ ಕೆಪಾಸಿಟಿ ಮೇಲೆ ನೀವೇನೋ ನನಗೇನು ಬರಲ್ಲ ನಂಬಿಕೆ. ಅದೇ ರೀತಿಯಲ್ಲಿ ದೇವರ ಮೇಲೆ, ಆತನ ಮಾತುಗಳ ಮೇಲೆ, ಆತನ ಕಾರ್ಯಗಳ ಮೇಲೆ ನಮಗೆ ನಂಬಿಕೆ ಬರಬೇಕಂದ್ರೆ ಮಾನವನ ಹೃದಯದಲ್ಲಿ ನಂಬಿಕೆಯನ್ನು ಉತ್ಪತ್ತಿ ಮಾಡೋದು ಯಾವುದು? ದೇವರ ವಾಕ್ಯ. ದೇವರ ವಾಕ್ಯವನ್ನು ಎಷ್ಟು ಕೇಳ್ತೀವೋ ಅಷ್ಟು ನಮಗೇನಾಗುತ್ತೆ? ಕೇಳೇ ಇಲ್ಲ ಅಂದರೆ, ಕೆಲವರು ಚರ್ಚಿಗೆ ಬರಲ್ಲ, ಆರಾಧನೆಗೆ ಬರಲಿಲ್ಲ. ನಮಗೆ ತುಂಬ ನಂಬಿಕೆ ಉಂಟು ಬದರ ಆ ದೇವ್ರ ಮೇಲೆ. ಎಲ್ಲಿಂದ ಬಂತು ಬದರ್? ಚರ್ಚಿಗೆ ಬರಲ್ಲ, ಆರಾಧನೆಗೆ ಬರಲ್ಲ, ಬೈಬಲ್ ಸ್ಟಡಿಗೆ ಬರಲ್ಲ, ಏನೂ ಬರಲ್ಲ. ಆದರೆ ಕೇಳಿ, ಮತ್ತು ಕೆಲವರು ಹೇಳ್ತಾರೆ, ಮಹಾನ್ ವ್ಯಕ್ತಿಗಳು ಏನು ಹೇಳ್ತಾರೆ ಅಂದರೆ, ನಮಗೆ ದೇವರಲ್ಲಿ ಏನಿದೆ ತುಂಬ ನಂಬಿಕೆ ಉಂಟು, ಭಕ್ತಿ ಉಂಟು. ಎಲ್ಲಿಂದ ಬಂತು ನಂಬಿಕೆ? ಅದು ಸಾಧ್ಯನಾ? ರೋಮಪತ್ರಿಕೆ 10:17 ಇದೆ, ಕೇಳುವುದರಿಂದಲೇ ನಂಬಿಕೆ ಬರುತ್ತೆ. ಹೌದಲ್ಲ? ಅಂದರೆ ದೇವರ ವಾಕ್ಯವನ್ನು ಕೇಳಬೇಕು. ನಂಬರ್ 1 ಏನಂದರೆ ಟು ಹಿಯರಿಂಗ್ ದಿ ವರ್ಡ್ ಆಫ್ ಗಾಡ್, ಅಂದರೆ ದೇವರ ವಾಕ್ಯವನ್ನು ಕೇಳಬೇಕು. ಆಮೇಲೆ 2ನೇ ಕೆಲಸ ಏನಂದರೆ ದೇವರ ವಾಕ್ಯವನ್ನು ಕೇಳಿದ ಮೇಲೆ ಅದನ್ನು ನಂಬಬೇಕು. ರೋಮಪತ್ರಿಕೆ 10ನೇ ಅಧ್ಯಾಯ 10ನೇ ವಚನ. ಸೊ ಲಿಸನ್ ಅಥವಾ ಹಿಯರಿಂಗು. 2ನೇದೇನೆಂದರೆ ಕೇಳಿದ್ದನ್ನು ಏನು ಮಾಡಬೇಕು? ಬಿಲೀಫ್, ನಂಬಬೇಕು ತಾನೆ. ರೋಮಪತ್ರಿಕೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ನಂಬಬೇಕು. 2ನೇ ಕೆಲಸ ಏನು ಮಾಡಬೇಕಂದ್ರೆ ತಾನು ಯಾವ ಸುವಾರ್ತೆಯನ್ನು ಕೇಳಿದನೋ,
ದೇವ್ರ ಬಗ್ಗೆ ಏನು ಕೇಳಿದನೋ, ಕ್ರಿಸ್ತನ ಬಗ್ಗೆ ಏನು ಕುರಿತು ಆತನಿಗೆ ಸಾರಲ್ಪಟ್ಟಿದೋ ಅದನ್ನು ಹೃದಯಪೂರ್ವಕವಾಗಿ ಏನು ಮಾಡಬೇಕು? ಅದನ್ನು ನಂಬಬೇಕು. ಮೂರನೇ ಕೆಲಸ ಏನಂದರೆ, ಈಗ ನಂಬಿದ ಮೇಲೆ ತನ್ನ ಪಾಪಗಳ ವಿಷಯವಾಗಿ ಮಾನಸಾಂತರ ಹೊಂದಬೇಕು. ರಿಪೆಂಟ್. ಮೊದಲನೇದು ಹೀರಿಂಗು, ಎರಡನೇದು ಬಿಲೀವ್ನೆಸ್ಸು, ಮೂರನೇದು ರಿಪೆಂಟೆನ್ಸ್ ಅಂದರೆ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದು. ರಿಪೆಂಟೆನ್ಸ್ ಅಂದರೆ ಕನ್ನಡದಲ್ಲಿ ಏನಂತಂದರೆ ಮಾನಸಾಂತರ ಹೊಂದುವುದು. ಲೂಕನು ಬರೆದ ಸುವಾರ್ತೆ 13:3 ನೀವು ಈ ವಚನವನ್ನು ನೋಡ್ಬೋದು. ಲೂಕನು ಬರೆದ ಸುವಾರ್ತೆ 13:3 ಬರ್ಕೊಳ್ಳಿ, ಆಮೇಲೆ ಓದ್ಕೊಳ್ಳಿ. ಮಾನಸಾಂತರ ಹೊಂದಬೇಕು. ಯಾವಾಗ? ತನ್ನ ಗತಪಾಪಗಳಿಂದ ಗತಕಾಲದಲ್ಲಿರ್ತಕ್ಕಂಥ ಸ್ವಭಾವ, ಆತನ ಚೇಷ್ಟೆ, ಆತನ ಗುಣ, ಸ್ವಭಾವ ಅವೆಲ್ಲಗಳ ವಿಷಯವಾಗಿ ಆತ ಏನು ಮಾಡಬೇಕಂದ್ರೆ ಮಾನಸಾಂತರ ಅಂದರೆ ಮನಸ್ಸನ್ನು ಏನು ಮಾಡ್ಕೋಬೇಕು? ನಾನು ಈಗ ಮೊದಲು ಹೀಗೆ ಮಾಡಿದ್ದೇನೆ, ಇನ್ನು ಮೇಲೆ ಅದು ಶಿಕ್ಷೆಗೆ ಕಾರಣ ಆಗಿದೆ ಅಂಥೇಳಿ ನಂಬಿದ ಮೇಲೆ ತನ್ನ ಮನಸ್ಸನ್ನು ಏನು ಮಾಡ್ಕೋಬೇಕು? ಬದಲಾವಣೆ ಅಂದರೆ ಮಾನಸಾಂತರ ಹೊಂದಬೇಕು. ಮೂರನೇದು, ಮಾನಸಾಂತರ ಹೊಂದಿದ ಮೇಲೆ ಯೇಸು ಕ್ರಿಸ್ತನನ್ನು ದೇವರ ಮಗನು ಅಂದರೆ ದೇವರಿಂದ ನನಗಾಗಿ ಕಳಿಸಲ್ಪಟ್ಟಂಥ ಕ್ರಿಸ್ತನು ಎಂಬುದಾಗಿ ಏನು ಮಾಡಬೇಕಂದ್ರೆ ಒಪ್ಪಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 36-38 ವಚನ ಓದಿದಾಗ ಯೇಸು ಕ್ರಿಸ್ತನನ್ನು ದೇವರ ಮಗನು, ದೇವರ ಪುತ್ರನು, ದೇವಕುಮಾರನು, ನನಗಾಗಿ ಕಳಿಸಲ್ಪಟ್ಟಂಥವನು ಎಂಬುದಾಗಿ ಬಾಯಿಂದ ಒಪ್ಪಿಕೊಳ್ಳಬೇಕು. ರೋಮಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ಆ ಮಾತಿರುತ್ತೆ. ಒಂದು ಬಾರಿ ನಾನು ಓದ್ತೀನಿ ನೋಡ್ರಿ. ಆ ಮಾತು ಈ ರೀತಿಯಾಗಿರುತ್ತೆ. 10ನೇ ಅಧ್ಯಾಯ 9ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸನೆಂಬುದಾಗಿ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ. ಬಾಯಿಂದ ಒಪ್ಪಿಕೊಳ್ಳಬೇಕು. ಯೇಸು ಕರ್ತನು, ಯೇಸು ಕ್ರಿಸ್ತನು, ಯೇಸು ದೇವರ ಪುತ್ರನು, ದೇವರ ಮಗನು, ದೇವರು ನನಗಾಗಿ ಕಳಿಸಿಕೊಟ್ಟಂಥ ಅಭಿಷಿಕ್ತನು ಕ್ರಿಸ್ತನು ಎಂಬುದಾಗಿ ನೀನು ಬಾಯಿಂದ ಏನು ಮಾಡಬೇಕು? ಒಪ್ಪಿಕೊಳ್ಳಬೇಕು. ಇದನ್ನೇನಂತಾರೆ ಅಂದರೆ ಕನ್ಫೆಸ್ ಅಂತಾರೆ. ಮೊದಲು ಹೀರಿಂಗು, ಎರಡನೇದು ಬಿಲೀವ್ನೆಸ್ಸು, ಮೂರನೇದು ರಿಪೆಂಟೆನ್ಸು, ನಾಲ್ಕನೇದು ಕನ್ಫೆಸ್, ಬಾಯಿಂದ ಏನು ಮಾಡೋದು? ಒಪ್ಪಿಕೊಳ್ಳೋದು. ಐದನೇದಾಗಿ ಏನು ಮಾಡಬೇಕಂದ್ರೆ ಆತನು ತನ್ನ ಪಾಪಗಳ ಕ್ಷಮಾಪಣೆಗಾಗಿ ಏನು ಮಾಡಬೇಕಂದ್ರೆ ದೀಕ್ಷಾ ಸ್ನಾನವನ್ನು ಹೊಂದಬೇಕು. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನಿಗೆ ಏನಾಗುತ್ತದೆ? ರಕ್ಷಣೆ ಆಗುತ್ತದೆ. ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗ್ತಾನೆ. ಈ 5 ಕೆಲಸಗಳನ್ನು ಮಾಡಬೇಕು. ಒಬ್ಬನೇನು ಮಾಡಬೇಕಂದ್ರೆ ಕ್ರಿಶ್ಚಿಯನ್ ಆಗಬೇಕಂದ್ರೆ, ಒನ್ ಹೂ ಶುಡ್ ಬಿಕಮಿಂಗ್ ಎ ಕ್ರಿಶ್ಚಿಯನ್, ಒಬ್ಬನು ಕ್ರೈಸ್ತನ ಆಗಬೇಕಂದ್ರೆ ದೇವರ ವಾಕ್ಯವನ್ನು ಕೇಳಬೇಕು, ಚೆನ್ನಾಗಿ ನೋಡಿ, ನಂಬಬೇಕು, ಮಾನಸಾಂತರ ಹೊಂದಬೇಕು, ಒಪ್ಪಿಕೊಳ್ಳಬೇಕು, ಮಾಡಿಸ್ಕೊಂಡ ಮೇಲೆ ಅವನು ದೇವರ ಕುಟುಂಬದೊಳಗೆ ಏನಾಗ್ತಾನೆ? ಪ್ರವೇಶಿಸ್ತಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರರು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು ಅಂತಿದೆ. ಅಂದರೆ ಕ್ರಿಶ್ಚಿಯನ್ ಆಗಬೇಕಂದ್ರೆ, ಕ್ರೈಸ್ತನೂ ಆಗಬೇಕಂದ್ರೆ ಒಂದು ಪದ್ಧತಿಯನ್ನು ಯಾರು ಏರ್ಪಾటు ಮಾಡಿದ್ದಾರೆ? ಇದು ಯಾರು ಏರ್ಪಾటు ಮಾಡಿದ್ದಾರೆ? ಮನುಷ್ಯರ ಏರ್ಪಾಟೇನು? ಮನುಷ್ಯರೇನಂತಾರೆ? ಅಪ್ಪ ಸ್ವಾಮಿ, ನನ್ನ ಹೃದಯದಲ್ಲಿ ನೀನು ಬಾ, ನಿನ್ನ ರಕ್ತದ ತೊಳೆದುಬಿಡು, ನಿನ್ನ ಪಾಪಗಳೆಲ್ಲ ಹೋಯ್ತು, ನೀನೇನಾಗಿದೆ? ಹಿಂಗಿದೆಯಾ ಬೈಬಲಲ್ಲೇ? ಇದೆ ಬದರ್? ನೀನು ಯಾವುದು ಟಿ ವಿ ಮೇಲೆ ಕೇಳ್ತಿ, ನೀನು ಟಿ ವಿ ಮೇಲಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ, ನೀನು ಕೂಡ ಹಾಗೆ ಪ್ರಾರ್ಥನೆ ಮಾಡು, ನಿನ್ನ ಪಾಪಗಳೆಲ್ಲ ಹೋಗ್ತದೆ. ಇದೇ ಬದರ್ ಬೈಬಲಲ್ಲಿ ಇದೆಯಾ? ನನ್ನ ಹೃದಯದಲ್ಲಿ ಬಂದು ಯೇಸು ಸ್ವಾಮಿಯೇ ನನ್ನ ಪಾಪಗಳನ್ನು ತೊಳೆದು ನಿನ್ನ ರಕ್ತದಿಂದ ನನ್ನ ಪರಿಹಾರ ಮಾಡು, ಹಿಂಗೆ ಹೇಳ್ಕೊಂಡ್ರೆ ಅವನು ಪಾಪಗಳ ಪರಿಹಾರ ಆಗ್ತಾ ಬದರ್? ದೇವರು ಏರ್ಪಾಟು ಮಾಡಿದ ಮಾರ್ಗ ಅಂದರೆ ಯಾರಾದ್ರಾಗಲು ಯಾವುದೇ ಭಾಗದಲ್ಲಿ ಈ ಭೂಮಿಯಲ್ಲಿ ಮನುಷ್ಯನು ಎಂಬಂಥ ವ್ಯಕ್ತಿ ಯಾರೇ ಆಗಲಿ ಅವನು ಪಾಪ ಕ್ಷಮಾಪಣೆ ಹೊಂದಿ ಕ್ರೈಸ್ತನಾಗಬೇಕಂದ್ರೆ ಎಲ್ಲರೂ ಎಷ್ಟು ಕೆಲಸ ಮಾಡಬೇಕು? ಎಷ್ಟು ಬದರ್? ಯಾವುದೇ ಭೂಮಿಯಲ್ಲಿರ್ತಕ್ಕಂಥ ಯಾವುದೇ ಮನುಷ್ಯನು, ಒಬ್ಬನು ಯಾವುದೇ ಕುಲಕ್ಕೆ ಸಂಬಂಧಪಟ್ಟನು, ಯಾವುದೇ ಪಂಗಡದವನಾಗಿರಲಿ, ಎಲ್ಲಿಯನಾಗಿರಲಿ, ದೇವರ ವಾಕ್ಯವನ್ನು ಕೇಳಬೇಕು, ನಂಬಬೇಕು, ಮಾನಸಾಂತರ ಹೊಂದಿರಬೇಕು, ಒಪ್ಪಿಕೊಳ್ಳಬೇಕು, ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಅವನು ದೇವರ ಕುಟುಂಬದಲ್ಲಿ ಸೇರಿಸಲ್ಪಡುತ್ತಾನೆ, ಅವನಿಗೆ ರಕ್ಷಣೆ ಆಗುತ್ತೆ. ಆಗ ಅವನೇನಾಗ್ತಾನೆ? ಕ್ರೈಸ್ತನು ಆಗ್ತಾನೆ. ಅವನು ಕ್ರೈಸ್ತನು. ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮಲ್ಲಿ ಈ 5 ಯಾರ್ಯಾರು ಮಾಡಿದಿರೋ ಆಗ ಮಾಡಿದ್ರೇ ನೀವು ಕ್ರಿಶ್ಚಿಯನ್.
ಇಲ್ಲ ಬ್ರದರ್, ನನ್ನ ಹೆಸರು ಆ್ಯಂಟೋನಿ, ನನ್ನ ಹೆಸರು ಜಾನ್ ರಾಬರ್ಟು, ನನ್ನ ಹೆಸರು ಸೇಂಟ್ ಪಾಲು, ನಮ್ಮ ಫ್ಯಾಮಿಲಿ ಇಡೀ ನಮ್ಮದೆಲ್ಲ ಕ್ರಿಶ್ಚಿಯನ್ ಫ್ಯಾಮಿಲಿ, ಸೊ ನಾನು ಏನಾಗಿದ್ದೀನಿ, ಕ್ರಿಶ್ಚಿಯನ್ ಆಗಿದ್ದೀನಿ ಅಂದರೆ ಅದು ಲೋಕದ ಪದ್ಧತಿ, ದೇವರ ಪದ್ಧತಿ ಅಲ್ಲ. ಅರ್ಥ ಆಯ್ತು ಬ್ರದರ್? ದೇವ್ರ ವಾಕ್ಯನ ಕೇಳಬೇಕು. ಈಗ ಯಾವಾಗ ನೆನಪಿಟ್ಕೊಳ್ಳಿ, ರಕ್ಷಣೆಗೆ ಮಾರ್ಗ ಅಂತ, ಇದನ್ನು ರಕ್ಷಣೆಯ ಮಾರ್ಗ ಅಂತಾರೆ. ಅಥವಾ ಕ್ರೈಸ್ತನಾಗಲು ಇರ್ತಕ್ಕಂಥ ಪದ್ಧತಿ ಏನಂದರೆ ಕೇಳಬೇಕು, ನಂಬಬೇಕು, ಮಾನಸರ ಹೊಂದಬೇಕು, ಒಪ್ಪಿಕೊಳ್ಳಬೇಕು. ಹಿಯರಿಂಗ್, ಬಿಲೀವ್ನೆಸ್, ರಿಪೆಂಟೆನ್ಸ್, ಕನ್ಫೆಸ್ ಆ್ಯಂಡ್ ಬ್ಯಾಪ್ಟಿಸಮ್. ಈ 5 ಕೆಲಸಗಳನ್ನು ಮಾಡಿದರೆ ಆಗ ಅವನು ಏನಾಗ್ತಾನೆ, ಕ್ರೈಸ್ತನಾಗ್ತಾನೆ, ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತಾನೆ. ಆಗ ಅವನಿಗೇನಾಗುತ್ತೆ, ರಕ್ಷಣೆ ಆಗುತ್ತೆ. ಒಬ್ಬನು ದೀಕ್ಷಾಸ್ನಾನ ಈ 5 ಕೆಲಸಗಳನ್ನು ಮಾಡಿದೆ ಎಷ್ಟು ವರ್ಷ ನಾನು ಚರ್ಚಿಗೆ ಹೋಗ್ತೀನಿ ಬರ್ತೀನಿ ಅಂತ ಹೇಳಿದ್ರೆ ಅವನು ಕ್ರಿಶ್ಚಿಯನಾ? ಏನು ಬದ ಕ್ರಿಶ್ಚಿಯನಾ? ಅಂದರೆ ಕೊನೆಗೆ ಅವನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ, ದೀಕ್ಷಾಸ್ನಾನಕ್ಕೆ ಒಳಪಡದೆ, ಸ್ನಾನ ಮಾಡಿಸಿಕೊಳ್ಳದೆ, ಅವನ ಹೆಸರು ಜಾನ್ ಇರಲಿ, ಆ್ಯಂಟೋನ್ ಇರಲಿ, ಪಾಲ್ ಇರಲಿ, ಫಿಲೆಮನ್ ಇರಲಿ, ಜಾನ್ ದ ಬ್ಯಾಪ್ಟಿಸ್ಟ್ ಇರಲಿ, ಅವನು ಯಾರು, ಕ್ರೈಸ್ತನೋ ಅಲ್ಲ. ಇವತ್ತೆಷ್ಟೋ ಜನರು ನಮ್ಮ ಮಧ್ಯದಲ್ಲಿ ನಾವು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಇದ್ದೀವಿ ಅಂತೇಳಿ ಕ್ರಿಶ್ಚಿಯನ್ ಎಂಬುದಾಗಿ ಹೇಳ್ಕೊಳ್ತಾರೆ. ಕೊರಳಿನಲ್ಲಿ ಶಿಲುಬೆ ಹಾಕ್ಕೊತಾರೆ, ನೋಡಿದ್ರೆ ಇಲ್ಲಿ ಶಿಲುಬೆ ಹಾಕ್ಕೊತಾರೆ. ಏನಂತ ಅದು ಪ್ರೂಫು? ನೀವು ಶಿಲುಬೆ ಗುರುತನ್ನು ಹಾಸ್ಕೊಂಡ್ರೆ ಕ್ರಿಶ್ಚಿಯನ್ ಆಗ್ತೀರ ಅಂತ ಬೈಬಲಲ್ಲಿ ಇದೆಯಾ? ಮೇಲಾಗಿ ಯಾವುದೇ ಗುರುತನ್ನು ಪೂಜೆ ಮಾಡಬಾರ್ದಂತಿರ್ತಿ, ಯಾವುದೇ ಗುರುತು ಹಾಕ್ಸ್ಕೊಳ್ಬಾರ್ದಂತಿರ್ತಿ. ಹೌದಾ ಬದ? ಯಾವುದಾದ್ರೂ ಒಂದು ಗುರುತನ್ನು ಹಾಕ್ಸ್ಕೊಂಡ್ರೆ ಅದು ಪೂಜೆ. ದೇವರು ಯಾರು? ಆತ್ಮಸ್ವರೂಪನಾದ್ದರಿಂದ ದೇವರಿಗೆ ಯಾವುದೇ ಗುರುತು, ಯಾವುದೇ ರೂಪ ಇರಲ್ಲ. ಅಥವಾ ಮನೆಗೆ ಕ್ರಿಶ್ಚಿಯನ್ ದಿಸ್ ಹೌಸ್ ಈಸ್ ಬಿಲಾಂಗ್ಸ್ ಟು ಕ್ರೈಸ್ಟ್, ದಿಸ್ ಈಸ್ ಕ್ರಿಶ್ಚಿಯನ್ ಫ್ಯಾಮಿಲಿ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ ಫ್ಯಾಮಿಲಿ ಆಗ್ಬಿಡುತ್ತಾ? ಒಂದು ನೇಮ್ ಪ್ಲೇಟ್ ಹಾಕ್ಕೊಂಡ್ರೆ ಹೌದು ಬದರ್? ನೇಮ್ ಪ್ಲೇಟ್ ಅಗತ್ಯ ಇದೆಯಾ? ಐ ಎಮ್ ಎ ಸರ್ವೆಂಟ್ ಆಫ್ ಗಾಡ್ ಅಂತ ಹಾಕ್ಕೊಂಡಿರ್ತಾರೆ ಕೆಲವರು ಸುವಾರ್ತಿಕರು. ಐ ಎಮ್ ಎ ಸರ್ವೆಂಟ್ ಆಫ್ ಗಾಡ್ ಅಂತ. ಉಳಿದವರು ಅವರೆಲ್ಲ ಕೆಲಸಕ್ಕೆ ಬರಲಾರ್ದಾರೆ. ನೀನು ಯಾವುದೇ ಐಡೆಂಟಿಫೈ ಮಾಡೋದು ಬೇಡ, ದೇವ್ರ ವಾಕ್ಯದ ಪ್ರಕಾರ, ದೇವ್ರ ಚಿತ್ತದ ಪ್ರಕಾರ ಇದ್ದರೆ ನೀನು ಯಾರು? ಅನೇಕರಿಗೆ ಇದರ ಬಗ್ಗೆ ಗೊತ್ತಿಲ್ಲದೆ ನಾವು ಕ್ರಿಶ್ಚಿಯನ್ಸ್. ಆದ್ದರಿಂದ ಮತ ಪಂಗಡಗಳಲ್ಲಿ, ಆಯಾ ಧರ್ಮಗಳಲ್ಲಿ, ಆಯಾ ಕುಲಗಳಲ್ಲಿ, ಆಯಾ ಮತಗಳಲ್ಲಿ ಹುಟ್ಟಿದ ಮೇಲೆ ಅವರು ಬೌದ್ಧರು, ಹಿಂದುವೋ, ಸಿಕ್ಕೋ, ಮುಸ್ಲಿಮ್ಸ್ ಆಗ್ತಾರೆ. ಆದರೆ ಕ್ರಿಶ್ಚಿಯಾನಿಟಿಯಲ್ಲಿ ಅದು ಇಲ್ಲ. ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದಕ್ಕೆ ಮಾತ್ರಕ್ಕೆ ನೀವೇನಾಗಲ್ಲ, ಒಬ್ಬ ವ್ಯಕ್ತಿ ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಸುವಾರ್ತೆಯನ್ನು ಕೇಳಬೇಕು, ನಂಬಬೇಕು, ತನ್ನ ಪಾಪಗಳ ವಿಷಯವಾಗಿ ಮಾನಸಾಂತರ ಹೊಂದಬೇಕು. ಯೇಸುವನ್ನು ಕರ್ತನು, ಯೇಸುವನ್ನು ದೇವರ ಪುತ್ರನು, ದೇವರ ಮಗನು, ನನಗಾಗಿ ಬಂದಂಥವನೆಂಬುದಾಗಿ ಬಾಯಿಂದ ಒಪ್ಪಿಕೊಂಡು ಅವನು ದೀಕ್ಷಾಸ್ನಾನಕ್ಕೆ ಒಳಪಟ್ಟರೆ ಆಗ ಅವನನ್ನು ದೇವರು ಅವನ ಗತಪಾಪಗಳಿಂದ ಕ್ಷಮಿಸಿ ಅವನು ಕ್ರೈಸ್ತನು ಎಂಬುದಾಗಿ ಅವನು ಕರೆಯಲ್ಪಡ್ತಾನೆ. ಇವ್ಯಾವು ಮಾಡದ ಹಾಗೆ ಒಂದು ವೇಳೆ ಇದ್ದರೆ ಅವನು ಯಾರಲ್ಲ ಬದ? ಈಗ ನಾನು ಕ್ರೈಸ್ತನು, ನಾನೇನು ಮಾಡಿದ್ದೀನಿ? ದೇವ್ರ ವಾಕ್ಯನ ಕೇಳಿದ್ದೀನಿ, ನಂಬಿದ್ದೀನಿ, ಮಾನಸಾಂತರ ಹೊಂದಿದ್ದೀನಿ, ಯೇಸು ಕ್ರಿಸ್ತನ ದೇವ್ರ ಮಗನಿಂದ ಒಪ್ಪಿಕೊಂಡಿದ್ದೀನಿ, ದೀಕ್ಷೆ. ನೀವು ಬದರ್ ವಿಲ್ಸನ್ ಬದರ್, ನೀವು ಬದರ್, ಏನಾದರೂ ವ್ಯತ್ಯಾಸ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದರೂ ಲಿಂಕ್ ತಪ್ಪು ತಂದ್ಕೊಡ್ರಿ, ಈ ಕ್ರಿಶ್ಚಿಯನ್ಸ್ ಅಲ್ಲ, ಸರಿಯಾದ ರೀತಿಯಲ್ಲ. ನೀವು ಬದರ್ ಸುನಿಲ್ ಬದರ್, 5 ಅಂಶಗಳು. ಆರಾಧನೆಗೆ 5 ಅಂಶಗಳಿರ್ತವೆ, ರಕ್ಷಣೆಗೆ 5 ಅಂಶಗಳಿರ್ತವೆ. ನೆನಪಿಟ್ಕೊಡ್ರಿ. ರಕ್ಷಣೆಗೆ 5 ಅಂಶಗಳಂದರೆ ಕೇಳೋದು, ನಂಬೋದು, ಮಾನಸಾಂತರ, ಒಪ್ಪಿಕೊಳ್ಳೋದು. ಆರಾಧನೆಗೆ ಕೂಡ 5 ಅಂಶಗಳೇ: ಪ್ರಾರ್ಥನೆ, ಹಾಡುಗಳು, ವಾಕ್ಯೋಪದೇಶ, ಕರ್ತನ ಭೋಜನ, ಕಾಣಿ. ಇದಕ್ಕೂ 5, ಅದಕ್ಕೂ 5, ರಕ್ಷಣೆಗೂ 5, ಆರಾಧನೆಗೂ, ರಕ್ಷಲ್ಪಟ್ಟ ನಂತರ ಕೂಡ 5. ರಕ್ಷಣೆಗೂ 5 ಸಂಗತಿಗಳು ಮುಖ್ಯ, ರಕ್ಷಲ್ಪಟ್ಟ ನಂತರ ಕೂಡ 5 ಸಂಗತಿಗಳು ಮುಖ್ಯ. ಈ 10 ಸಂಗತಿಗಳನ್ನು ನಾವು ಯಾವತ್ತೂ ಬಿಡಬಾರ್ದು. ರಕ್ಷಣೆಗೆ ಮೊದಲು 5 ಸಂಗತಿಗಳು ಅವಶ್ಯ, ರಕ್ಷಲ್ಪಟ್ಟ ನಂತರ ಕೂಡ ಈ 5 ಸಂಗತಿಗಳು ನಮಗೆ ಮುಖ್ಯ. ಆದರೆ ಇದ್ರ ಬಗ್ಗೆ ಜನರು ಏನು ಮಾಡಲ್ಲ, ಎಲ್ಲೋ ಹೋದ್ವಿ, ಎಲ್ಲೋ ಬಂದ್ವಿ, ಅವರು ನನ್ನ ಮೇಲೆ ತಲೆ ಇಟ್ಟರು, ಈ ಕೆಲವರು ಇಟ್ಟು ಹಿಂಗೆ ಅಲ್ಲಾಡಿಸ್ತಾರೆ. ಯಾಕೆ ನನಗೆ ಗೊತ್ತಿಲ್ಲ. ಏನು ಸಿಸ್ಟರ್, ಈ ಥರ ತಲೆ ಮೇಲೆ ಕೈ ಇಟ್ಟು ಅವನು ಅಲ್ಲಾಡಿಸಿ ಹೋಗು, ನಿನಗೆ ರಕ್ಷಣೆ ಆಗಿದೆ. ನೋಡಿದ್ರೆ ನೀವು ಈ ಟಿ ವಿಯಲ್ಲಿ ಕೆಲವು ಅದ್ಭುತ ಕಾರ್ಯಗಳು, ಸೂಚಕ್ರಿಗಳು ಮಾಡ್ತಾರಲ್ಲ. ನಾನು ಚಿಕ್ಕವ್ರು ಇರ್ಬೇಕಾದ್ರೆ, ನಾನು ಡಿಪ್ಲೊಮಾ ಓದ್ಬೇಕಾದ್ರೆ ಯಾರೋ ಒಬ್ಬರು ಸೋಕಾಳು ಪಾಸ್ಟರ್ ಹತ್ರ ಹೋಗಿದ್ರು, ನಮ್ಮ ಫ್ರೆಂಡ್ ಚಿದಂಬರ್ ಅಂತ. ಅವನ ಮೇಲೆ ಕೈ ಇಟ್ಟು ಹಿಂಗೆ ಮಾಡಿ, ಅವ್ನು ಬೇಡ ಅಂದ, ನಾನೇ ಕರ್ಕೊಂಡೋಗಿ ಬಾ ವಾಕ್ಯ ಕೇಳೋದು ಕರ್ಕೊಂಡೋದ್ರೆ ಲೈನಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಹಿಂಗೆ ಅವಪ್ಪ ಹಿಂಗೆ ಅಂದ್ಕೊಳ್ಳಿ ಹೋಗಿ ಅದು ಗಟ್ರ ಇರ್ತಲ್ಲ, ಗಟ್ರಲ್ಲಿ ಬಿದ್ದುಬಿಟ್ಟಿದ್ದಾನೆ. ನಾನು ಇನ್ನೊಂದು ಸಲ ಚರ್ಚಿಗೆ ಬರಲ್ಲ ಅಂದ್ಬಿಟ್ಟವನು. ಯಾಕಂದರೆ ಅವಪ್ಪ ಅಲ್ಲಾಡಿಸಿ ಏನು ಮಾಡ್ದ, ಅವ್ನು ಗಟ್ರಲ್ಲಿ ಬಿದ್ದು. ಅವ್ನಿಗೆ ಎಂಥ ಹಿಂಸೆ ಆಯಿತು ಗೊತ್ತಾ, ಅವಮಾನ ಆಯಿತು. ಈ ಕ್ರಿಶ್ಚಿಯಾನಿಟಿ ಇಂಥದ್ದಂದರೆ ನಾನು ಸತ್ರು ಏನು ಮಾಡಲ್ಲ, ಅವನು ಇವತ್ತಿಗೂ ಬರಲ್ಲ. ಅವನು ನಮಗೂ ಆವಾಗ ತಿಳಿದಂಥ ವಯಸ್ಸು.
ಈಗ ಇಟ್ಟರೆ ಪಾಪಗಳು ಹೋಗಲ್ಲ. ಯಾರೋ ಒಬ್ಬರು ಪುಣ್ಯಾತ್ಮರು ಸುವಾರ್ಥಿಕರು ಅಥವಾ ಯಾರೋ ಒಬ್ಬರು ತಲೆ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಹೋಗಲ್ಲ. ಎಲ್ಲರಿಗೂ ಯಾವುದು ಇದೇ ಸಿಸ್ಟಮ್. ಯಾವುದು? ಈ 5 ಸಂಗತಿಗಳನ್ನು ಮಾಡಲೇಬೇಕು. ದೇವ್ರ ವಾಕ್ಯವನ್ನು ನೀವು ಕೇಳಿದ್ದೀರಾ. ನಿಮ್ಮಲ್ಲಿ ಯಾರಾದರೂ ದೀಕ್ಷಾಸ್ನಾನ ಹೊಂದಿ ನಾನು ಕ್ರೈಸ್ತನಾಗಿದ್ದೀನಿ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಎಕ್ಸಾಮಿನ್ ಮಾಡಿಕೊಡ್ರಿ. ನೀವು ದೇವ್ರ ವಾಕ್ಯನ ಕೇಳಿದ್ದೀರಾ, ನಂಬಿದ್ದೀರಾ, ಪಾಪಗಳ ವಿಷಯದಲ್ಲಿ ಸತ್ತೋಗಿದ್ರೆ ಅಂದರೆ ಮಾನಸಾಂತರ ಹೊಂದಿದ್ರ, ಯೇಸು ಕ್ರಿಸ್ತನನ್ನು ನೀವು ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು ಏನಂತ ಒಪ್ಪಿಕೊಂಡಿದ್ರಿ, ದೇವರ ಮಗನೆಂದು ಒಪ್ಪಿಕೊಂಡು ದೇವರ ರಾಜ್ಯದಲ್ಲಿ ದೇವರ ಕುಟುಂಬದಲ್ಲಿ ಪ್ರಜೆ ಆಗಲಿಕ್ಕೆ ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೆ ಆದರೆ ನೀವು ನಿಜವಾಗ್ಲೂ ಯಾರು? ಕ್ರಿಶ್ಚಿಯನು. ಆ ರೂಪದಲ್ಲೆಲ್ಲ ಬೇರೆ ಯಾವುದೋ ರೂಪದಲ್ಲಿ ಸುಮ್ಮನೆ ಮುಳುಗಿಸಿದ್ರು, ಏನೋ ಮಾಡಿದರು, ನಮ್ಮನ್ನು ಏನೋ ಮಾಡಿದರು, ನಮಗೇನೋ ಗೊತ್ತಿಲ್ಲ ಬದ್ರು, ಎಲ್ಲರೂ ತಗೊಂಡ್ರು, ನಮ್ಮ ಮನೆಯವರು ಒತ್ತಾಯ ಮಾಡಿದ್ರು, ನಾವು ತೊಗೊಂಡು. ಇನ್ನೂ ಕೆಲವರು ಮದುವೆಗೆ ತೊಗೊಂಡಿರ್ತಾರೆ. ಮದುವೆಗೆ ಗೊತ್ತಾ? ಮದುವೆ ಮಾಡಲ್ಲ ಅಂದರೆ ಫಿಟ್ಟಿಂಗ್ ಇಡ್ತಾರೆ. ಯಾರು ಈ ಮದುವೆ ಮಾಡ್ತಕ್ಕಂಥ ಲೈಸೆನ್ಸ್ ನೋಡ್ರಿ. ನಾನು ಮದುವೆ ಮಾಡ್ತೀನಿ, ಎಲ್ಲರಿಗೂ ಮಾಡ್ತೀನಿ ನಾನು. ಅಂದರೆ ಯಾರು ಚರ್ಚಲ್ಲಿ ಇರ್ತಾರೆ ಎಲ್ಲರಿಗೂ ಮಾಡ್ತೀನಿ. ಈ ಕೆಲವ್ರು ಏನು ಮಾಡ್ತಾರೆ, ಇಲ್ಲ ಬ್ಯಾಪ್ಟಿಸಮ್ ಆಗಿದೆಯಾ, ಬ್ಯಾಪ್ಟಿಸಮ್ಗೂ ಮದುವೆಗೆ ಎಲ್ಲಾದ್ರೂ ಕನೆಕ್ಷನ್ ಇದೆ ಬದರ್? ಇಲ್ಸನ್ ಬದರ್, ನೀವೆಲ್ಲಾದರೂ ಓದಿದ್ರೆ, ಟ್ರೈನಿಂಗ್ ಇಷ್ಟು ಮಾಡಿದರೆ, ನಿಮ್ಮೆಲ್ಲ ಬ್ರದರ್ ನುರಿತು ಎಲ್ಲ ಕಾಲ ಕಳೆದು ಈಗ ಎಲ್ಲವೂ ಏನು ಮಾಡಿದಾರೆ ಅವ್ರ ವೇಷಭೂಷಣ ನೋಡಿದ್ರೆ ಈ ಮನುಷ್ಯ ಎಲ್ಲ ತಿಳ್ಕೊಂಡಿದ್ದಾರೆ ನಂಗೆ ಇರ್ತಾರೆ ಅವರು. ನೀವೆಲ್ಲರೂ ನೋಡಿದ್ರೆ ಬದರ್? ಇಲ್ಲ. ವಿಲ್ಸನ್ ಬದರ್ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡ್ತಾರೆ ಕೇಳಬೇಕು ಅನಿಸ್ತೈತೆ. ಅವ್ರ ಭಾಷೆ ಚೆನ್ನಾಗಿರುತ್ತೆ ನನಗೆ. ಯಾವಾಗೋ ಸಿಕ್ಕಾಗ ಮಾತಾಡ್ತಾರೆ. ಎಲ್ಲಿಯಾದರೂ ಇದೆಯಾ ಬದರ್? ಸುನಿಲ್ ಬದರ್, ಮದುವೆಗೆ ದೀಕ್ಷಾಸ್ನಾನಕ್ಕೆ ಏನಾದರೂ ಲಿಂಕ್ ಇದೆಯಾ? ಮದುವೆ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಏನು ಮಾಡ್ಬೋದು, ತರಾತುರಿಯಲ್ಲಿ ಮಾಡಿ ನಿಮ್ಮ ದೀಕ್ಷಾನ ತೆಗೆದುಕೊಂಡ್ರೆ ನಾವು ಏನು ಮಾಡ್ತೀವಿ? ಮದುವೆ ಅವ್ರಿಗೇನು ಬೇಕಾಗಿರುತ್ತೆ? ಮದುವೆ ಆದರೆ ಸಾಕಪ್ಪ, ಎಲ್ಲಾರ ಮುಳುಗಿಸ್ಲಿ, ಬೇಕಾದ್ರೆ 10 ಸಲ ಮುಳುಗು, ನನಗೇನು ಬೇಕು? ಮದುವೆ ಬೇಕು. ಅವನು ತರಾತುರಿಯಲ್ಲಿ ಇರ್ತಾನೆ ಹುಡುಗ, ಹೌದಲ್ಲ? ಆ ಹೆಣ್ಣಿನ ಕಡೆಯವರು ಕೂಡ ಮದುವೆ ಆದರೆ ಸಾಕಪ್ಪ, ನನ್ನ ಮಗಳು ಒಂದು ಮನೆಗೆ ಹೋದರೆ ಸಾಕು. ನೀವು ಎಲ್ಲಾದರೂ ಮುಳುಗಿಸ್ರಿ, ಹೇಗಾದರೂ ಮುಳುಗಿಸ್ರಿ, ಒಟ್ಟು ಏನು ಮಾಡಿರಿ? ಅವ್ರು ಆ ತರಾತುರಿಯಲ್ಲಿ ಇರ್ತಾರೆ. ಇವ್ರು ಕರ್ಕೊಂಡೋಗಿ ಬಡಬಡ ಏನು ಮಾಡಿಬಿಡ್ತಾರೆ, ಆಯ್ತು ನೋಡಿ ನಿಮಗೆ ಬ್ಯಾಪ್ಟಿಸಮ್ ಆಯಿತು, ಸರ್ಟಿಫಿಕೇಟ್ ತಗೋ. ಅಮ್ಮ ನಮಗೆ ಅವ್ರಿಗೂ ಕಾನ್ಸಂಟ್ರೇಷನ್ ಬಾಪ್ತಿಸ್ಮ ರಕ್ಷಣೆ ಮೇಲೆ ಇರಲಿ, ಏನು ಮೇಲೆ ಇರುತ್ತೆ, ಇವನಿಗೆ ಕಟ್ಟಬೇಕಂತಿರುತ್ತೆ. ಆ ಅಮ್ಮನಿಗೆ ಬೇಗ ಒಂದು ಕುಟುಂಬಕ್ಕೆ ನಾನು ಹೆಂಡ್ತಿ ಆಗ ತಂದೆ ತಾಯಿ ಬೇಗ ಕಳಿಸ್ಬಿಟ್ರೆ ಸಾಕು. ಇವನು ಬೇಗ ನನಗೆ ಹೆಂಡ್ತಿ ಸಿಕ್ಕರೆ, ಅವರು ನಮ್ಮ ಮನೆಗೆ ಒಂದು ಒಳ್ಳೆ ಸೊಸೆ ಬಂದರೆ ಸಾಕು, ಟೀ ಮಾಡ್ಬೇಕು, ಕಾಫಿ ಮಾಡ್ಬೇಕು, ಉಪ್ಮಾ ಮಾಡ್ಬೇಕು. ನಾನು ಮಾಡಿ ಏನಾಗಿದ್ದೀನಿ, ಈ ಒದ್ದಾಟದಲ್ಲಿರ್ತಾರೆ. ಆಗಲಿ ಕ್ರಿಶ್ಚಿಯನು ದೀಕ್ಷಾಸ್ನಾನ ಇದು ಏನೋ ಅವ್ರಿಗೆ ತಿಳಿದೇ ಇರ್ತಕ್ಕಂಥ ವಿಚಾರ. ಅದು ಸರಿನಾ? ದೇವ್ರ ವಾಕ್ಯನ ಕೇಳಿ ನಂಬಿ ಮಾನಸಾಂತರ ಹೊಂದಿ ಯೇಸು ಕರ್ತನೆಂಬುದಾಗಿ ಒಪ್ಪಿಕೊಂಡು ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಆವಾಗ ಒಬ್ಬ ವ್ಯಕ್ತಿ ಏನಾಗ್ತಾನೆ? ಕ್ರೈಸ್ತನಾಗ್ತಾನೆ, ರಕ್ಷಣೆ ಹೊಂದ್ತಾನೆ, ದೇವ್ರ ಕುಟುಂಬದಲ್ಲೇ ಸೇರ್ತಾನೆ. ಆಗಿಲ್ಲ ಅಂದರೆ ಅವನು ಯಾರಲ್ಲ? ಕ್ರಿಶ್ಚಿಯನೂ ಅಲ್ಲ. ಇದು ಮೊದಲನೇ ಸಂಗತಿ. ಎರಡನೇದು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕೆಲವ್ರು ಕೇಳ್ತಾರೆ, ನಮ್ದು ಆಗಿದೆ ಬದರ ಬ್ಯಾಪ್ಟಿಸಮ್ ಅಂತಾರೆ. ಹೇಗೆ ತಗೊಂಡ್ರಿ ಅಂದರೆ, ನಮಗೆ ಫಾದರ್ ಬಂದು ಏನು ಮಾಡಿದ್ದಾರೆ, ಅದನ್ನೇನಂತಾರೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತಾರೆ. ಚಿಮುಕಿಸುವ ದೀಕ್ಷಾಸ್ನಾನ, ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್. ಸಾಮಾನ್ಯವಾಗಿ ಇದು ಕ್ಯಾಥಲಿಕ್ಸ್ನಲ್ಲಿ ನಡೆಯುತ್ತೆ ಅನ್ಕೋತೀನಿ. ಕ್ಯಾಥಲಿಕ್ಸ್ನಲ್ಲಿ ಫಾದರು ಆ ಮಗು 8ನೇ ದಿನ ಅವ್ರು ಹೆಂಗೆ ಸುನ್ನತಿ ಮಾಡ್ತಿದ್ರು ಇಸ್ರೇಲ್ಗೆ, ಅದನ್ನೇ ಇಲ್ಲಿ ಏನು ಮಾಡ್ತಿದ್ದಾರೆ, ಕಾಪಿ ಮಾಡಿಕೊಂಡು. ಇನ್ನು ಆ ಮಗು ಕಣ್ಣುಗಳೇ ಬಿಟ್ಟಿರಲ್ಲ, ಫಾದರು ಪೋಪ್ ಕರ್ಕೊಂಡೋದ್ರೆ ತಂದೆ ಮಗ ಪವಿತ್ರ ಆತ್ಮರಲ್ಲಿ ಈ ಮಗನಿಗೆ ಏನಾಗಿದೆ, ಪಾಪ ಕ್ಷಮಾಪಣೆ ಬಂದೈತೆ. ಆ ಸಣ್ಣ ಕೂಸು 8 ದಿನದ್ದು ಎಷ್ಟು ದಿನದ ಕಣ್ಣು ಕೂಡ ತೆಗೆದಿರಲ್ಲ, ಪಿಳಿ ಅಂತ. ಅದ್ರ ಮೇಲೆ ಏನು ಮಾಡ್ತಾರೆ, ಆಯಿತು ದೀಕ್ಷಾ. ಅವ್ನು ಕೇಳ್ರಿ, ನನಗೂ ಫಾದರ್ ಏನು ಕೊಟ್ಟಿದ್ದಾರೆ, ಆಗಿದೆ. ಯಾವಾಗ? ನಾನು ಹುಟ್ಟಿದಾಗಲೇ ಆಯಿತು. ಈ ಹುಟ್ಟಿದ ಮಗುವಿಗೆ ಕೇಳಿದಾನ ದೇವ್ರ ಬಗ್ಗೆ? ಕೇಳಿದಾನ ಬದರ್? ಕೇಳಬೇಕು, ನಂಬಬೇಕು, ಮಾನಸ ಅಂತಂದಿರಬೇಕು, ನನ್ನ ಪಾಪಿ. ಆ ಕೂಸಿಗೆ ಏನೋ ಗೊತ್ತಿಲ್ಲ. ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮು ಅಥವಾ ಈ ರೀತಿಯಾಗಿ ಸ್ಪ್ರಿಂಕ್ಲರ್ ಮಾಡ್ತಾರಲ್ಲ, ಚಿಮುಕಿಸುವಂಥ ದೀಕ್ಷಾಸ್ನಾನ ತೆಗೆದುಕೊಂಡಿದ್ರೆ ಅಂಥ ದೀಕ್ಷಾಸ್ನಾನ ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇಲ್ಲ. ಇನ್ನೂ ಕೆಲವರು ಏನು ಮಾಡ್ತಿದ್ರೆ ಪೋರಿಂಗ್ ಬ್ಯಾಪ್ಟಿಸಮ್ ಅಂತಾರೆ. ಪೋರಿಂಗ್ ಅಂದರೆ ಒಂದು ತಂಬಿಗೆ ನೀರು ತೊಗೊಂಬಂದು, ಅದು ಇದೆಯಾ ಬೈಬಲಲ್ಲಿ? ಯಾರಾದರೂ ದೀಕ್ಷಾಸ್ನಾನ ತೆಗೆದುಕೊಳ್ಳೋರ ಬಳಿಗೆ ನೀರು ಬಂದಿದೆಯಾ? ಇವರೇ ನೀರಿನ ಬಳಿಗೆ ಹೋಗಿದ್ದಾರಾ? ಚೆನ್ನಾಗಿ ಕೇಳ್ರಿ. ಇವರು ದೀಕ್ಷಾಸ್ನಾನ ತೆಗೆದುಕೊಳ್ಳೋ ಬಳಿಗೆ ನೀರು ಬಕೆಟ್ನಲ್ಲಿ ಪ್ಲಾಸ್ಟಿಕ್ ಚಮ್ನಲ್ಲಿ ಬಂದಿದೆಯಾ, ಅಥವಾ ಇವರೇ ನೀರಿನ ಬಳಿಗೆ ಹೋಗಿದ್ದಾರಾ? ತೆಗೆದುಕೊಳ್ಳೋರು ಎಲ್ಲಿಗೆ ಹೋಗಿದ್ದಾರೆ? ಅಂದರೆ ದೀಕ್ಷಾಸ್ನಾನ ಅಂದರೆ ಸ್ಪ್ರಿಂಕ್ಲಿಂಗ್ ಅಲ್ಲ ಅಥವಾ ಪೋರಿಂಗ್ ಅಲ್ಲ, ಅದು ನೀರಿನ ಸಮಾಧಿ.
ಬೈಬಲ್ ಏನು ಹೇಳುತ್ತಂತ ಅದೇನಂತ ಬದಲದು ನೀರಿನಲ್ಲಿ ಮಾಡುವಂಥ ಸಮಾಧಿಯಾಗಿದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಮಾತಿರುತ್ತೆ ನೋಡ್ರಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ನಾನು ಒಮ್ಮೆ ಓದ್ತೀನಿ ನೋಡಿ. ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ರಿ. ನೋಡಿ, ದೀಕ್ಷಾಸ್ನಾನದಲ್ಲಿ ಏನು ನಡೀತಂದ್ರೆ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ರೆ ಅಂದ್ರೆ ಏನು ಅರ್ಥ? ಸಮಾಧಿ. ಅಂದ್ರೆ ಇದು ಯಾವ ಸಮಾಧಿ? ಮಣ್ಣಿನ ಸಮಾಧಿ ಅಲ್ಲ. ಯಾವ ಸಮಾಧಿ ಇದು? ಏನು ಬಂದ ದೀಕ್ಷಾಸ್ನಾನ ಅಂದ್ರೆ ನೀರಿನ ಸಮಾಧಿ. ಅಂದ್ರೆ ನೀರಿನಲ್ಲಿ ಹೋಗ್ಬೇಕು, ಒಬ್ಬ ವ್ಯಕ್ತಿನ ಏನು ಮಾಡಬೇಕು? ನೀರಿನ ಸಮಾಧಿ ಅಂದ್ರೆ ಅರ್ಥ ಆಯ್ತಲ್ಲ ಬದ? ನೀವು ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದೀರಂತೆ. ದೀಕ್ಷಾಸ್ನಾನದಲ್ಲಿ ನಮ್ಮ ಪಾಪಗಳ ಪರವಾಗಿ ನಾವು ಸತ್ತು ಏನಾಗ್ತೀವಿ? ಸಮಾಧಿ ಮಾಡಲ್ಪಡ್ತೀವಿ. ಅಂದರೆ ದೀಕ್ಷಾಸ್ನಾನ ಅಂದರೆ ನೀರಿನ ಸಮಾಧಿ. ನೆನ್ಪಿಟ್ಕೊಳ್ಳಿ, ನೀರಿನಲ್ಲಿ ಹೂಣಲ್ಪಡೋದು ಅಥವಾ ನೀರಿನ ಸಮಾಧಿ. ಬ್ಯಾಪ್ಟಿಸೋ ಎಂಬ ಗ್ರೀಕ್ ಪದಕ್ಕೆ ಅರ್ಥ ಏನಂದರೆ ಮುಳುಗಿಸುವುದಂತ ಅರ್ಥ. ನಮ್ಮ ತೆಲುಗಿನಲ್ಲಿ ಬಾಪ್ತಿಸ್ಮಮ್ ಅಂತ ಇರುತ್ತೆ, ಈ ಇಂಗ್ಲೀಷಲ್ಲಿ ಬ್ಯಾಪ್ಟಿಸಮ್ ಅಂತ ಇರುತ್ತೆ. ಕನ್ನಡದಲ್ಲಿ ಅದನ್ನ ಏನಾದ್ರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ? ದೀಕ್ಷಾ ಸ್ನಾನ ಅಂತಿದೆ. ತಮಿಳಿನಲ್ಲಿ ಜ್ಞಾನ ಸ್ನಾನ ಅಂತ ಏನೋ ಇರುತ್ತಂತೆ. ಅದು ಸರಿಯಾದ ಪದ ಅಲ್ಲ, ಏನೋ ತರ್ಜುಮೆ ಮಾಡಿಬಿಟ್ಟು ದೀಕ್ಷಾ ಸ್ನಾನ ಆ ಸ್ನಾನ ಅಂತೇಳಿ. ನಾನು ಬಾಪ್ತಿಸ್ಮನೇ ಅಂತ ಹೇಳ್ತೀನಿ. ಬಾಪ್ತಿಸ್ಮ ತೆಲುಗಿನಲ್ಲಿ ಕೂಡ ನಮ್ಗೆ ಬಾಪ್ತಿಸ್ಮ ಹಂಗೆ ಹೇಳ್ಬಿಟ್ಟು. ಬ್ಯಾಪ್ಟಿಸೋ ಎಂಬ ಗ್ರೀಕ್ ಶಬ್ದಕ್ಕೆ ಅರ್ಥ ಅಂದರೆ ಸಂಪೂರ್ಣವಾಗಿ ಮುಳುಗಿಸಿದ. ಒಂದು ವಸ್ತುವನ್ನ ಒಂದು ನೀರಲ್ಲಿ ಹಾಕಿದಾಗ ಸಂಪೂರ್ಣವಾಗಿ ಮುಳುಗುತ್ತಲ್ಲ, ಆ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ನೀರಿನಲ್ಲಿ ಏನು ಮಾಡ್ಬೇಕು? ಇಮ್ಮರ್ಸ್ ಅಂದರೆ ನೀರಲ್ಲಿ ಏನು ಮಾಡಬೇಕು? ಮುಳುಗಿಸೋದು. ಮುಳುಗಿಸಲ್ಪಡದೆ ನೀರು ಹಾಕುವುದು ದೇವರ ವಾಕ್ಯಕ್ಕೆ ಏನಾಗಿರುತ್ತೆ ಅಂದರೆ ವಿರುದ್ಧವಾಗ್ತದೆ. ಆದ್ದರಿಂದ ಬಾಪ್ತಿಸ್ಮ ಅಥವಾ ದೀಕ್ಷಾಸ್ನಾನ ಅಂದರೆ ನೀರಿನಲ್ಲಿ ಸಮಾಧಿ ಮಾಡಲ್ಪಡ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ ನೋಡಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾನು ಓದ್ತೀನಿ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು. ನೋಡ್ರಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋರು ಯಾರ ಮರಣದಲ್ಲಿ ಪಾಲುಗಾರರಾಗಿದ್ದಾರಂತೆ? ಕ್ರಿಸ್ತನ ಮರಣದಲ್ಲಿ ಏನಾಗಿದ್ದಾರೆ? ಪಾಲುಗಾರ ಅಂದರೆ ಅರ್ಥ ಏನು? ಪಾರ್ಟೇಕರ್ಸ್ ಅಂತ. ಅಂದರೆ ಕ್ರಿಸ್ತನು ಯಾವ ರೀತಿಯಾಗಿ ನಮ್ಮ ಪಾಪಗಳ ವಿಷಯವಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟಿದನೋ, ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥ ವ್ಯಕ್ತಿ ಕೂಡ ತನ್ನ ಪಾಪಗಳ ವಿಷಯದಲ್ಲಿ ಸತ್ತು ಏನು ಮಾಡಿದ್ದಾನೆ? ಕ್ರಿಸ್ತನು ಸಮಾಧಿ ಮಾಡಿದ್ದಾನೆ. ಈ ವ್ಯಕ್ತಿ ಕೂಡ ಏನು ಮಾಡ್ತಾ ಇದ್ದೀವಿ ನಾವು ಅಂದರೆ ಇಬ್ಬರದು ಸಿಮಿಲಾರಿಟಿ ಇದೆ, ಇಬ್ಬರನ್ನೂ ಸಮಾಧಿ ಮಾಡಿದೆ. ನಿಮಗೆ ತಿಳಿಯೋದು ಎಂಬುದಾಗಿರುತ್ತೆ. ಆದ್ದರಿಂದ ನೀರಿನಲ್ಲಿ ಸಮಾಧಿ ಮಾಡಲ್ಪಡುವುದೇ ದೀಕ್ಷಾಸ್ನಾನ ಆಗಿರುತ್ತೆ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ನೋಡ್ರಿ, ಆತನೊಂದಿಗೆ, ಯಾರೊಂದಿಗೆ? ಮತ್ತೆ ಹೂಣಲ್ಪಡಬೇಕು. ಹೂಣಲ್ಪಡ್ಬೇಕಂದ್ರೆ ನೀರನ್ನು ಹಿಂಗೆ ಚಿಮುಕ್ಸೋದು ಹೂಣಲ್ಪಡೋದು ಬದ. ಈಗ ಒಂದು ಮನುಷ್ಯ ಸತ್ತೋಗಿರ್ತಾನೆ, ಉಣ್ಬೇಕಂದ್ರೆ ಏನು ಮಾಡೋದು? ಎಲ್ಲರೂ ಬಂದು ಸ್ವಲ್ಪ ಮಣ್ಣು ಹಾಕೋಗದ, ಅಲ್ಲಿ ಕುಂದ್ರಿಸಿ ಸಮಾಧಿಗೆ ಹೋಯ್ತಲ್ಲ ಬದ, ಸ್ಮಶಾನಕ್ಕೆ ಹೋಯ್ತಾರೆ. ಏನು ಮಾಡ್ತಾರ? ಆ ಬಾಡಿನ ಏನು ಮಾಡ್ಬೇಕಂದ್ರೆ ಉಣಲ್ಪಡ್ಬೇಕಂದ್ರೆ ಬದ, ಯಾರಾದರೂ ಸ್ಮಶಾನ ತಗೊಂಡು ಕುಂದ್ರಿ ಒಂದು ಚೇರ್ ಮೇಲೆ ಕುಂದ್ರಿ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕೋಗ್ತಾರ. ಏನು ಬದ, ಎಲ್ಲ ಸಮಾಧಿ ಆಗಿದೆ ಅಂತ ಅಲ್ಲೇ ಬಿಟ್ಟು ಬಂದರೆ ಏನಾಗುತ್ತೆ? ಎಲ್ಲ ಮಣ್ಣು ಹಾಕಿದ್ವಿ, ಮಣ್ಣೆಲ್ಲ ಹಾಕಿದ್ದೀವಿ ಅಂತೇಳಿ ಆ ಮನುಷ್ಯನ ಅಲ್ಲೇ ಕುಂದ್ರಿಸಿ ಎಲ್ಲ ಮಣ್ಣು ಹಾಕಿ ಬಂದರೆ ಏನಾಗುತ್ತೆ? ಆ ದಾರಿಯಲ್ಲಿ ಯಾರು ಹೋಗ್ತಾರ? ಮತ್ತೆ ಅದು ಸಮಾಧಿ ಅಲ್ಲ. ಆ ಮನುಷ್ಯನ ಏನು ಮಾಡ್ತಾರೆ ಅಂದರೆ ಒಂದು ಗುಂಡಿ ತೆಗೆದು ಅದರಲ್ಲಿಟ್ಟು ಏನು ಮಾಡ್ತಾರೆ? ಸಮಾಧಿ. ಈಗ ಇಲ್ಲಿ ಮಣ್ಣಿನ ಸಮಾಧಿ ಅಲ್ಲ, ಇದು ನೀರಿನೊಳಗೆ ಸಮಾಧಿ. ಪಾಪಗಳ ವಿಷಯವಾಗಿ ಸತ್ತಿ ಆತನೊಂದಿಗೆ ಉಣಲ್ಪಟ್ಟು, ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಿದೆ. ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳೋದು. ಅಂದರೆ ನೀರಿನಿಂದ ಮೇಲಕ್ಕೆ ಎಬ್ಬಿಸಲ್ಪಟ್ಟಾಗ ನೀನು ಏನಾಗಿದೆ? ಹೊಸಬನೋ ಆಗಿದೆ. ಅಂದರೆ ಸತ್ತಿ ಬದುಕಿದೆ ಅಂತ. ಏನಾಗಿದೆ ಬದ? ಸತ್ಯ. ಯಾವ ವಿಷಯದಲ್ಲಿ ಸತ್ತೋಗಿದೆ? ಪಾಪ. ಯಾವ ವಿಷಯದಲ್ಲಿ ಜೀವಿಸ್ತಾ ಇದೆ? ನೀತಿ ವಿಷಯದಲ್ಲಿ. ಪಾಪದ ಪಾಲಿಗೆ ಸತ್ತು, ಪೇತ್ರನ ಬರೆದ ಪತ್ರಿಕೆ ಪಾಪದ ಪಾಲಿಗೆ ಸತ್ತು ನೀತಿ ವಿಷಯಕ್ಕೆ ನಾವೇನಾದ್ವಿ? ಸಮಾಧಿ. ಬಾಪ್ತಿಸ್ಮ ಅಂದರೆ ಇಂಥದ್ದು. ಸುಮ್ಮನೆ ಯಾರೋ ಏನೇ ಹೇಳಿದ್ರು, ನಮಗೆ ಸ್ಪ್ರಿಂಕ್ಲಿಂಗ್ ಬಾಪ್ತಿಸ್ಮ ಕೊಟ್ಟಿದ್ದಾರೆ, ನಮಗೆ ನೀರು ಹಾಕಿದ್ದಾರೆ ಅಂದರೆ ಅದು ದೇವರ ವಾಕ್ಯಕ್ಕೆ ವಿರೋಧವಾದದ್ದು ಆಗಿರ್ತದೆ. ದೀಕ್ಷಾಸ್ನಾನ ಅಂದರೆ ಅಲ್ಲಿ ತುಂಬ ನೀರು ಇರಬೇಕು. ಅಟ್ಲೀಸ್ಟು ಒಬ್ಬ ಮನುಷ್ಯನು ಮುಳುಗುವಷ್ಟು ಅಂದರೆ ತುಂಬ ನೀರು ಇರಬೇಕು. ಯೋಹಾನ ಬರೆದ ಸುವಾರ್ತೆಯಲ್ಲಿ ಮಾತಿರ್ತೋಳ್ರಿ. ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ, ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನ, 3:22. ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯೂದಾಯ ದೇಶಕ್ಕೆ ಬಂದು ಅಲ್ಲಿ ಅವರು ಕೂಡ ಇದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದರು. ನೋಡ್ಕೊಳ್ಳಿ, ಯೋಹಾನನು ಸಲೀಮೂರಿನ
ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಬಹಳ ನೀರಿತ್ತು. ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ಐನೋನ್ ಎಂಬ ಸ್ಥಳದಲ್ಲಿ, ಅದು ಎಲ್ಲಿದ್ರೆ ಸಲೀಂ ಎಂಬ ಆ ಊರಿಗೆ ಹತ್ರ ಇತ್ತಂತ ಒಂದು ಪ್ಲೇಸು. ಆ ಪ್ಲೇಸ್ನ ಏನಂದರೆ ಐನೋನು. ಅಲ್ಲಿ ದೀಕ್ಷಾ ಸ್ನಾನ ಕೊಡ್ತಾ ಇದ್ದಂತೆ. ಯಾರು? ಸ್ನಾನಿಕರಾದ ಯೋಹಾನನು ಕೊಡ್ತಾ ಇದ್ದಂತೆ. ಅಲ್ಲಿಗೆ ಬಂದು ಯೇಸು ಕ್ರಿಸ್ತನ ಶಿಷ್ಯರು ಕೂಡ ಏನು ಮಾಡ್ತಿದ್ರಂತೆ? ದೀಕ್ಷಾ ಸ್ನಾನ ಕೊಡ್ತಾರೆ. ಯಾಕೆ ಆ ಪ್ಲೇಸ್ನಲ್ಲೇ ಕೊಡ್ತಾ ಇದ್ರು? ಪ್ರಶ್ನೆ. ಐನೋನ್ ಎಂಬ ಸ್ಥಳದಲ್ಲಿ ಯಾಕೆ ಅವರು ದೀಕ್ಷಾ ಸ್ನಾನ ಕೊಡ್ತಿದ್ರು? ಬೇರೆ ಸ್ಥಳದಲ್ಲಿ ಕೊಡ್ಬೋದಲ್ಲ ಬರ್? ಸುನೀಲ್ ಬಂದ್ರೆ ಅರ್ಥ ಆಯ್ತಾ? ಐನೋನ್ ಎಂಬ ಸ್ಥಳದಲ್ಲಿ ಯಾಕೆ ಅವರು ದೀಕ್ಷಾ ಸ್ನಾನ ಮಾಡ್ತಾ ಇದ್ರು? ದೀಕ್ಷಾ ಸ್ನಾನ ಯಾಕೆ ಮಾಡಿಸ್ತಾ ಇದ್ರು? ಅಲ್ಲಿದೆ ನೋಡ್ರಿ, ಅಲ್ಲಿ ಅದಕ್ಕೆ ಉತ್ತರ. ಅಲ್ಲಿ ಬಹಳ ನೀರಿತ್ತಂದ್ರೆ ಅರ್ಥ ಏನು? ತುಂಬ ನೀರಿತ್ತು, ಮುಳುಗ್ಲಿಕ್ಕೇನಿದೆ ಅವಕಾಶ ಇದೆ. ಈಗ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ತಗೊಂಡು ಬಕೆಟಲ್ಲಿ ತಂದು ನೀರು ಹಾಕೋದು ಕರೆಕ್ಟಾ? ಚಿಮಿಕ್ಸೋದು ಕರೆಕ್ಟಾ? ನಮಗೆ ಎಲ್ಲಿ ಕೂಡ ಬೈಬಲಲ್ಲಿ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ನೀರು ಬಹಳ ಇರಬೇಕು, ಮನುಷ್ಯರನ್ನು ಮುಳುಗಿಸುವಷ್ಟು ಇರಬೇಕು. ನಾವು ಏನು ಮಾಡ್ತೀವಿ? ದೀಕ್ಷಾ ಸ್ನಾನ ಕೊಡ್ಬೇಕಾದ್ರೆ ಕೆರೆ, ಸಮುದ್ರ, ಬಾವಿಯಲ್ಲಿ ಕೊಡ್ತೀವಿ. ನೀರೇ ಇಲ್ಲ ಅಂದರೆ ಅದಕ್ಕೆ ಒಂದು ದೊಡ್ಡ ಏನು ಮಾಡ್ತೀವಿ ಅಂದರೆ ಈ ದೀಕ್ಷಾ ಸ್ನಾನ ತೊಟ್ಟಿ ಅಂತ ಮಾಡಿಸ್ತೀವಿ. ಬೆಂಗಳೂರು ಆ ಕಡೆ ಎಲ್ಲ ನದಿ ಪದಿ ಏನೂ ಕೂಡ ಇರಲ್ಲ. ನಮ್ಮ ಕಡೆ ಇರ್ತವೆ. ನಮ್ಮ ಕಡೆ ಬೇಕಾದಷ್ಟು ನೀರು ಸಿಗುತ್ತೆ. ಇಲ್ಲದಂಥ ಊರಲ್ಲಿ ಈಗ ನಿಮ್ಮಂಥ ದುಬೈ ಎಲ್ಲ ಎಲ್ಲಿ ಸಮುದ್ರ ಇರಬೇಕು, ಎಲ್ಲಿ ನದಿಗಳು ಇರಬೇಕು ಬದಲು? ಮತ್ತೆ ಹೇಗೆ ಮತ್ತೆ ಅಂಥ ಆ ಸಂದರ್ಭದಲ್ಲಿ ಏನಾದ್ರು ನೀರು ತೊಗೊಂಬಂದು ಹಾಕ್ಬೋದಾ? ಆ ಪ್ರಾವಿಷನ್ ಏನಾದ್ರು ಇದೆಯಾ? ಮತ್ತು ಏನು ಮಾಡ್ತಾರೆ ಅಂದರೆ ಒಂದು ದೀಕ್ಷಾ ಸ್ನಾನದ ತೊಟ್ಟಿ ಮಾಡಿಸ್ಕೊಂಡು ಅದರಲ್ಲಿ ಸಾಕಷ್ಟು ನೀರನ್ನು ಸಂಗ್ರಹಣೆ ಮಾಡ್ತಾರೆ. ನಮ್ಮ KSPM ಕೂಡ ಅದು ನೀವು ಹಾಗೆ ತಾರೆ ಬದರ್, ನೀವು ಅಲ್ಲೇ ಸೊ ಒಂದು ತೊಟ್ಟಿ ಇರುತ್ತೆ, ತುಂಬ ನೀರಿರುತ್ತೆ, ಅದ್ರಾಗ ಇಳಿದು ಏನು ಮಾಡ್ತೀವಿ ನಾವು? ದೀಕ್ಷಾ ಸ್ನಾನವನ್ನು ಮಾಡಿಸಿ. ಒಟ್ಟು ನೀರಿನ ಬಳಿಗೆ ನಾವು ಹೋಗ್ಬೇಕು, ಬಹಳ ನೀರು ಬೇಕು, ಅವ್ರನ್ನ ಮುಳುಗಿಸುವಷ್ಟು ಇಷ್ಟೇ ಇರಬೇಕಂತ ಏನು ರೂಲ್ ಏನೂ ಇಲ್ಲ. ಅಪೊಸ್ತಲರ ಕೃತ್ಯ ನೋಡ್ರಿ 8ನೇ ಅಧ್ಯಾಯ, ಅಲ್ಲಿ ಕೂಡ ಈ ಮಾತಿರುತ್ತೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 36ನೇ ವಚನ ನೋಡಿ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ನೀರು ಇವ್ರ ಬಳಿಗೆ ಬಂತ, ಇವರು ನೀರಿನ ಬಳಿಗೆ ಬಂದ್ರ? ಯಾರು? ಕಂಚುಕಿ ಮತ್ತು ಫಿಲಿಪ್ಪರು ದಾರಿಯಲ್ಲಿ ಹೋಗ್ತಾ ಇದ್ರು. ದಾರಿಯಲ್ಲಿ ಹೋಗ್ಬೇಕಾದ್ರೆ ತುಂಬ ನೀರಿರುವ ಒಂದು ಸ್ಥಳ ಕಾಣಿಸ್ತು. ಅಂದರೆ ದೀಕ್ಷಾ ಸ್ನಾನ ಪ್ರಕ್ರಿಯೆಗೆ ಒಳಪಡುವಂಥ ವ್ಯಕ್ತಿಗಳು ನೀರಿನ ಬಳಿಗೆ ಹೋಗ್ಬೇಕು. ನೀರನ್ನು ತಗೊಂಡ್ಬಂದು ಮನುಷ್ಯರ ಮೇಲೆ ಹಾಕೋದು ದೇವರ ವಾಕ್ಯದಲ್ಲಿ ಎಲ್ಲಿ ಕೂಡ ಹೇಳಲ್ಪಟ್ಟಿಲ್ಲ. ನೀರಿರುವ ಸ್ಥಳಕ್ಕೆ ಬಂದರು. ಕಂಚುಕಿ ನೋಡಿ ಏನು ಹೇಳ್ತಾನೆ ಅಂದರೆ, ಅಗೋ ನೀರು. ಯಾರಿಗೆ ತೋರಿಸ್ತಾ ಇದ್ದಾನೆ? ಫಿಲಿಪ್ಪನ್ಗೆ. ಅಗೋ ಏನಿದೆ ಅಲ್ಲಿ? ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ನೋಡ್ರಿ, ದೀಕ್ಷಾ ಸ್ನಾನ ಕೊಡುವಾತನು, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಾತನು ಇಬ್ಬರು ಎಲ್ಲಿಗಿಳಿದರು? ನೀರಿಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿದ. ಸೊ ಎಲ್ಲ ವಚನಗಳಲ್ಲಿ ದೀಕ್ಷಾ ಸ್ನಾನ ಅಂದರೆ ಅರ್ಥ ಏನು ಬದರ್? ನೀರಿನೊಳಗೆ ಮುಳುಗಿಸಲ್ಪಡುವುದು. ಆದರೆ ಅದಕ್ಕೆ ವಿರುದ್ಧವಾಗಿ ಮನುಷ್ಯರು ಬೇರೆ ಬೇರೆ ಪದ್ಧತಿಗಳನ್ನು ಏನು ಮಾಡಿದ್ದಾರೆ? ಪ್ರವೇಶ ಮಾಡಿದ್ದಾರೆ. ಬೇರೆ ಬೇರೆ ಪದ್ಧತಿಗಳು, ಹೊಸ ಪದ್ಧತಿಗಳನ್ನು ಕಂಡುಹಿಡಿದಾರ ಅಂತ ಹೇಳ್ಬೋದು. ಕಂಡುಹಿಡಿಬೋದಾ? ನಾವು ಏನು ಹೇಳಿದೆಯೋ ಅದನ್ನೇ ಮಾಡಬೇಕು. ಹೊಸ ಪದ್ಧತಿಗಳನ್ನ ಇನ್ವೆನ್ಷನ್ ಮಾಡಲಿಕ್ಕೆ ಹೋಗ್ಬೋದು. ಆ ರೀತಿಯಾಗಿ ತೆಗೆದುಕೊಂಡ್ರೆ ಅವನು ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಪೋರಿಂಗ್ ಬ್ಯಾಪ್ಟಿಸಮ್ ಆಗಲಿ ಅಥವಾ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಆಗಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಆ ರೀತಿಯಾಗಿ ತೆಗೆದುಕೊಂಡಂಥ ವ್ಯಕ್ತಿ ಕ್ರಿಶ್ಚಿಯನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಏನು ಹೇಳ್ತಂದರೆ, ನೀರಿನಲ್ಲಿ ಸಮಾಧಿ ಮಾಡಲ್ಪಡ ಸಂಪೂರ್ಣವಾಗಿ ಮುಳುಗಿದ ಮೇಲೆ ಅವನು ಪಾಪಗಳ ವಿಷಯವಾಗಿ ಸತ್ತು ಮತ್ತೆ ಹೊಸಬನಾಗಿ ಎದ್ದು ಬರ್ತಾರೆ. ಇದು ಒಂದು. ನಿಮ್ಮಲ್ಲಿ ಯಾರಾದರೂ ಆ ರೀತಿ ತಗೊಂಡಿದ್ದೀರಾ? ಇಲ್ಲಿರ್ತಕ್ಕಂಥವ್ರು ಯಾರಾದರೂ ಆ ರೀತಿ ತಗೊಂಡಿದ್ದೀರಾ? ತಗೊಂಡಿಲ್ಲ. ಓಕೆ, ವೆರಿ ಗುಡ್. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿವಿ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡೋದು ರೈಟಾ ರಾಂಗ? ಚಿಕ್ಕ ಮಕ್ಕಳಿಗೆ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತಾರಲ್ಲ, ಇನ್ಫ್ಯಾಂಟ್ ಬ್ಯಾಪ್ಟಿಸಮು, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್? ಯಾಕೆ? ಆ ಮಗುವಿಗೆ ನಾನು ಪಾಪಿ ಎಂಬುದೇ ಗೊತ್ತಿರಲ್ಲ, ಚಾಕ್ಲೇಟ್ ಕೊಟ್ಟರೆ ತಿನ್ನುತ್ತೆ. ಅವರು ಅಮಾಯಕರು. ಚಿಕ್ಕ ಮಕ್ಕಳು ಯುಕ್ತ ವಯಸ್ಸಿಗೆ ಬರೋವರೆಗೂ ಅಮಾಯಕರೇ. ಹೌದಾ ಬದರ್? ಯೇಸು ಕ್ರಿಸ್ತ ಹೇಳಿದಾರೆ ಆ ಮಾತು. ಮತ್ತೇನು ಬರೆದ ಸುವಾರ್ತೆ 18ನೇ ಅಧ್ಯಾಯ ನೋಡಿ. ಮತ್ತೇನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದ ಓದ್ತಿ ನೋಡ್ರಿ, 3ನೇ ವಚನ ತನಕ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು
ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ. ಇಲ್ಲಿ ಪರಲೋಕ ರಾಜ್ಯ ಯಾರದು, ಪರಲೋಕ ರಾಜ್ಯಕ್ಕೆ ಯಾರು ಅರ್ಹರು ಅನ್ನೋದಕ್ಕೆ ಒಂದು ಡೆಮೋ ಪೀಸ್ ತಗೊಂಡಿದ್ದಾನೆ. ಯಾರ ಡೆಮೋ ಪೀಸು? ಮಕ್ಕಳು. ಒಂದು ವೇಳೆ ಮಕ್ಕಳಿಗೆ ಪಾಪ ಇದ್ದರೆ ಅದನ್ನು ಡೆಮೋ ಪೀಸಾಗಿ ತಗೊತಾರೆ. ಒಂದು ಉದಾಹರಣೆಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಒಂದು ವೇಳೆ ಚಿಕ್ಕ ಮಕ್ಕಳಲ್ಲಿ ಯಾರಾದರೂ ಸತ್ತು ಹೋದ್ರೆ ಅನ್ಕೊಳ್ರಿ, ಅವರು ನಿತ್ಯ ಜೀವಕ್ಕೆ ಹೋಗ್ತಾರ, ನಿತ್ಯ ಶಿಕ್ಷೆಗೆ ಹೋಗ್ತಾರ? ಬ್ಯಾಪ್ಟಿಸಮ್ ಆಗಿಲ್ಲ. ಏನು ಬದರ್? ಯಾಕಂದರೆ ಮನುಷ್ಯರು ಜನ್ಮತ ಪಾಪಿಗಳಲ್ಲ, ಪಾಪ ಮಾಡಿದ್ರೇ ಪಾಪ ಬರುತ್ತೆ. ಹೀಗಿರೋದ್ರಿಂದ ಎಲ್ಲರೂ ಪಾಪ ಮಾಡಿದ್ರಿಂದ ಏನಾದರೂ ಎಲ್ಲರೂ ರೋಮಪತ್ರಿಕೆ 3:11, ರೋಮಪತ್ರಿಕೆ 3:26 ಹೇಳ್ತಾರೆ, ಎಲ್ಲರೂ ಪಾಪ ಮಾಡಿರೋದ್ರಿಂದ ಏನಾಗ್ದು, ಎಲ್ಲರೂ ಏನಾಗಿದ್ದಾರೆ? ಪಾಪ ಮಾಡಿದ್ರೇನೆ ಮನುಷ್ಯನೇನಾಗ್ತಾನೆ, ಮಾಡೇ ಇಲ್ಲ ಅಂದರೆ. ಈಗ ಚಿಕ್ಕ ಮಕ್ಕಳು ಪಾಪ ಮಾಡ್ತಾರೆ ಬದರ್, ಅವ್ರಿಗೆ ಒಳ್ಳೆಯದರ ಕೆಟ್ಟದ್ರ ಅರಿವು ಇರಲ್ಲ. ಒಂದು ವೇಳೆ ಹುಟ್ಟಿದ ಕೂಡಲೇ ಮನುಷ್ಯರು ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಹುಟ್ಟಿದ ಕೂಡಲೇ ಪಾಪಿಗಳಂದರೆ, ಒಂದು ವೇಳೆ ಪಾಪಿಗಳು ಅಂತ ಹೇಳಿದ್ರೆ ಆ ಮಕ್ಕಳು ಕೊಟ್ಟಂಥ ದೇವ್ರದೇ ತಪ್ಪು. ಹೌದಾ ಬದರ್? ಈಗ ಮಕ್ಕಳು ಯೆಹೋವನು ಕೊಡುವಂಥ ಬಹುಮಾನ ಅಂತಿದೆ 120. ದೇವರು ಪಾಪದ ಬಹುಮಾನ, ಕೆಟ್ಟದ ಬಹುಮಾನ ಕೊಡ್ತಾನೆ ಬದರ್. ಹಂಗಂದ್ರೆ ಮದುವೆನೇ ಪಾಪ. ಹಂಗೆ ಆಲೋಚನೆ ಮಾಡಿದ್ರೆ ಮದುವೆನೇ ಏನಾಗುತ್ತೆ? ಆದರೆ ಬೈಬಲ್ ಏನು ಹೇಳ್ತದೆ? ಎಬ್ರಿಯರಿಗೆ ಬರೆದ ಪತ್ರಿಕೆ ಎಬ್ರಿಯ 13:4 ಮದುವೆಯು ಅಥವಾ ದಾಂಪತ್ಯವು ಎಲ್ಲ ವಿಷಯಗಳಲ್ಲಿ ಮಾನ್ಯವಾದ್ದು. ಆಮೇಲೆ ಕೆಳಗಿದೆ ಪಾನುಪು ನಿಷ್ಕಲ್ಮಶಮನಿದೆ, ಅಂದರೆ ಗಂಡ ಹೆಂಡತಿ ಇಬ್ಬರು ಹಂಚಿಕೊಳ್ಳುವಂಥ ಆ ಮಂಚ ಅಥವಾ ಅವರ ಒಂದು ಕ್ರಿಯೆ, ಆ ಮಕ್ಕಳನ್ನ ಹುಟ್ಟಿಸ್ಲಿಕ್ಕೆ ಅವ್ರ ದಾಂಪತ್ಯ, ಅವ್ರ ಸಂಸಾರ ಅನ್ನೋದು ಏನಂತೆ? ಅದು ಪರಿಶುದ್ಧವಾದದ್ದು. ದೇವರು ಹೇಳಿದಾನ. ಮತ್ತು ಅನೇಕರು ಮನುಷ್ಯರು ಏನು ಹೇಳ್ತಾರೆ ಅಂದರೆ, ಆದಾಮನಿಂದ ಆ ಪಾಪ ಬಂದಿದೆ, ಆದಾಮನಿಗಿರ್ತಕ್ಕಂಥ ಪಾಪ ನನ್ನ ದೇಹದಲ್ಲಿ ಕೂಡ ಇದೆ. ಆದಾಮನ ಪಾಪ ಬಂದಿಲ್ಲ, ಆದಾಮನು ಮಾಡಿದ ಪಾಪದ ದೋಷ ಶಿಕ್ಷೆ ನಮ್ಮ ಮೇಲಿದೆ ಅಷ್ಟೇ. ಪಾಪ ಬೇರೆ, ಪಾಪದ ದೋಷ ಶಿಕ್ಷೆ ಬೇರೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇರ್ತಾನೆ, ತುಂಬ ಡ್ರಿಂಕರು, ಅವನಿಗೆ ಲಂಗ್ಸು ಎಲ್ಲ ಏನಾಗಿದೆ, ಫೇಲ್ ಅದ, ಅವನು ಸಾಯ್ತಾನೆ. ಇದು ಮಕ್ಕಳು ಲಂಗ್ಸು ಅವೆಲ್ಲ ಹಾಳಾಗ್ತವೆ. ಆ ಪಾಪದ ಶಿಕ್ಷೆ ಅವ್ರ ಮೇಲೆ ಇರುತ್ತೆ. ಈಗ ಶಿಕ್ಷೆ ಅಂದರೆ ಏನಂದರೆ, ಆ ಮಕ್ಕಳು ಸರಿಯಾಗಿ ತಿಂಡಿ ಇರಲ್ಲ, ಆಹಾರ ಇರಲ್ಲ, ಒಳ್ಳೆಯ ಎಜುಕೇಷನು ಇರಲ್ಲ. ಅದ್ರ ಪ್ರಭಾವ, ಆದಾಮನ ಶಿಕ್ಷೆಯ ಆ ಪಾಪದ ಪ್ರಭಾವ ದೋಷ ನಮ್ಮ ಮೇಲೆ ಇದೆ. ಆಗಲಿ ಆದಾಮನ ಪಾಪನೇ ನಮಗೇನಾಗಿಲ್ಲ, ಟ್ರಾನ್ಸ್ಫರು ಆಗಿಲ್ಲ. ಕೆಲವು ಸಾಂಕ್ರಾಮಿಕ ರೋಗಗಳಿರ್ತಾವೆ ನೋಡ್ರಿ. ಈಗ ಉದಾಹರಣೆಗೆ ನಮ್ಮಪ್ಪನಿಗೆ ಹಾರ್ಟ್ ಅಟ್ಯಾಕ್ ಇದ್ದರೆ ಅವ್ರಿಗೆ ಏನಾಗುತ್ತೆ? ಪೇರೆಂಟ್ಸ್ಗೆ ಶುಗರ್ ಇದ್ದರೆ ಸಾಂಕ್ರಾಮಿಕ ರೋಗಗಳಂತಾರೆ. ಒಬ್ಬರಿಂದ ಒಬ್ರಿಗೆ ಏನಾಗ್ತವೆ? ಈ ಪಾಪ ಕೂಡ ಸಾಂಕ್ರಾಮಿಕ ರೋಗನ. ಯಾವನು ಪಾಪ ಮಾಡ್ತಾನೋ ಅವನಿಗೆ ಪಾಪ ಇರ್ತದೆ. ಪಾಪ ಮಾಡುವ ಪ್ರತಿಯೊಬ್ಬನು, ಯೋಹಾನ ಬರೆದ 1ನೇ ಪತ್ರಿಕೆ 3:4 ವಚನದಲ್ಲಿ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಂದ್ರೆ ಪಾಪವು ಅಧರ್ಮವಾಗಿದೆ. ಅಧರ್ಮ ಮಾಡಿದ್ರೆ, ಅಕ್ರಮವಾಗಿ ನಡ್ಕೊಂಡು ಪಾಪ ಮಾಡಿದವನೇ ಏನಾಗ್ತಾನೆ? ಪಾಪಿ ಆಗ್ತಾನೆ. ಈಗ ನೀನು ಬಾಪ ಇಲ್ಲಿ, ಬಾ ಇಲ್ಲಿ. ನಿನ್ನ ಹೆಸರು ಏನಪ್ಪ? ನಿಮ್ಗೆ ಅರ್ಥ ಆಗಲಿಕ್ಕೆ ಶಾನನ್ನು ನಿಂದಿರ್ಸ್ತೀನಿ. ಈಗ ಈ ಹುಡುಗ ಪರಿಶುದ್ಧನ ಪಾಪ್ಯ? ಪರಿಶುದ್ಧನ ಪಾಪ್ಯ? ಇವನಿಗೆ ದೀಕ್ಷಾಸನ ಕೊಡ್ಬೋದಾ? ಯಾಕಂದರೆ ಇವನು ಅಮಾಯಕ. ಏನು ಅಂಕಲ್ ನನಗೆ ಅಮಾಯಕ ಅಂತ ಪಪ್ಪ ಹೇಳ್ತೀನಿ ಹೋದ್ಮೇಲೆ ಅಂತಾನೆ. ಅಂದರೆ ಇವನು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ಇವನಿಗೆ ದೀಕ್ಷಾಸನ ನಾವು ಏನು ಮಾಡಬಾರ್ದು? ಕೊಡಬಾರ್ದು. ಇವನಿಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಪಾಪ ಅಂದರೆ ಏನೋ ಗೊತ್ತಿಲ್ಲ, ಯೇಸು ಕ್ರಿಸ್ತನ ರಕ್ತ ಅಂದರೆ ಏನೋ ಗೊತ್ತಿಲ್ಲ, ಸುವಾರ್ತೆ ಅಂದರೆ ಏನೋ ಗೊತ್ತಿಲ್ಲ, ಒಪ್ಪಿಕೊಳ್ಳೋದಂದರೆ ಏನೋ ಗೊತ್ತಿಲ್ಲ. ಇವನು ಹೆಂಗೆ ಪಾಪಿ ಆಗ್ತಾನೆ? ಅರ್ಥದ ಇವನು ಯುಕ್ತ ವಯಸ್ಸಿಗೆ, ಅವ್ರ ಅಣ್ಣನ ವಯಸ್ಸಿಗೆ, ಆ ವಯಸ್ಸಿಗೆ ಬರೋ ತಕ್ಕನ ಇವನೇನೋ ಅಮಾಯಕ. ಆದ್ದರಿಂದ ಇವನಿಗೆ ದೀಕ್ಷಾಸ್ನಾನದ ಅವಶ್ಯಕ. ಇವನು ಪ್ರಾಯಕ್ಕೆ ಬಂದಾಗ ಒಳ್ಳೆಯದ್ರ ಕೆಟ್ಟದ್ದು ಗೊತ್ತಾಗುತ್ತೆ ನೋಡು, ಆವಾಗ ಏನಾಗ್ತಾನೆ? ಒಂದು ವೇಳೆ ಇವನು ಬೆಳೀತಾ ಬೆಳೀತಾ ಮೀಸೆ ಬಂದಾಗ ನೋಡಬಾರ್ದು ನೋಡಿ, ಮಾಡಬಾರ್ದು ಮಾಡಿದರೆ ಕಿತಾಪತಿ ಮಾಡಿದ್ರೆ ಏನಾಗ್ತಾನೆ? ಅಂದರೆ ಮಾಡಲ್ಲ, ಸುಮ್ಮನೆ ಹೇಳ್ತಿದ್ರೆ. ಕಿತಾಪತಿ ಮಾಡಲಿಕ್ಕೆ ವಯಸ್ಸು ಬರ್ತಲ್ಲ, ಆ ಕಿತಾಪತಿ ಮಾಡಿದಾಗ ಏನಾಗ್ತಾನೆ ಇವನು? ಏನಾಗ್ತಾನೆ ಬದ? ಪಾಪೆ. ಆಗ ಇವನಿಗೇನು ಅವಶ್ಯಕತೆ? ರೈಟ್, ಓಕೆ. ಆದ್ದರಿಂದ ಮನುಷ್ಯರಿಗೆ ಜನ್ಮ ಪಾಪವಿಲ್ಲ, ಕರ್ಮ ಪಾಪ ಏನಿದೆ ಬದ? ಕರ್ಮ ಅಂದರೆ ಮಾಡೋದ್ರಿಂದನೇ ಪಾಪ ಬರುತ್ತೆ. ಆಗಲಿ ಪಾಪದ ಸಂಬಳ ಪಾಪ ಮಾಡಿದ್ರೇ ಅವನೇನಾಗ್ತಾನೆ? ಪಾಪಿ ಆಗ್ತಾನೆ. ಆದ್ದರಿಂದ ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನ ಮಾಡಿಸುವಂಥದ್ದು ದೇವರ ಪರಿಶುದ್ಧವಾದ ಲೇಖನಗಳಿಗೆ ಪೂರ್ತಿಯಾಗಿ ವಿರುದ್ಧವಾದಂಥ ಸಂಗತಿ. ಕೆಲವರು ನೋಡ್ರಿ, ಮಕ್ಕಳ ಸ್ಟೇಜ್ನಲ್ಲಿ ಇದ್ದಾಗ
ಬ್ಯಾಪ್ಟಿಸಮ್ ಮಾಡಿಸುತ್ತೆ. ಇದು ಕೆಥಲಿಕ್ನಲ್ಲಿ ಇದ್ದಂಗೆ ಇರುತ್ತೆ ಅನ್ಕೋತೀನಿ. ಕೆಥಲಿಕ್ನ ಹೌದಾ ಬದರ್? ಮಗು ಇರುವಾಗ ಕೆಥಲಿಕ್ನಲ್ಲಿ ಇದೆ, ಮತ್ತು ಬೇರೆ ಡಿನಾಮಿನೇಷನ್ ಕೂಡ ಇರಬಹುದು. ಆದ್ದರಿಂದ ಹುಟ್ಟಿದ ಕೂಡಲೇ ಯಾರು ಕೂಡ ಪಾಪಿಗಳು ಅಲ್ಲ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 29ನೇ ವರ್ಷದಲ್ಲಿ ಏನಿರ್ತಂದರೆ, ದೇವರು ಮನುಷ್ಯರನ್ನು ಯಥಾರ್ಥವಂತರನ್ನಾಗಿ ಹುಟ್ಟಿಸಿದ್ದಾನೆ, ಅವರಾದರೂ ವಿವಿಧವಾದ ತಂತ್ರಗಳನ್ನು ಕಲ್ಪಿಸಿಕೊಂಡು ಹಾಳಾಗಿ ಹೋಗಿದ್ದಾರೆ. ಅಂದರೆ ಹುಟ್ಟಿದಾಗ ಮನುಷ್ಯ ಏನಾಗಿರ್ತಾರೆ? ಪರಿಶುದ್ಧರಾಗಿರ್ತಾರೆ. ಹೌದಾ ಸರ್? ಹುಟ್ಟಿದ ಕೂಡಲೇ ಮನುಷ್ಯ ಏನಾಗಿರ್ತಾರೆ? ಪರಿಶುದ್ಧರಾಗಿರ್ತಾರೆ, ಪವಿತ್ರ ಆಗಿರ್ತಾರೆ, ಯಥಾರ್ಥವಂತರತೆ. ಮತ್ತು ಪಾಪ ಸ್ವರೂಪ ಹೆಂಗೆ ಬಂತು ಬದರ್? ಪಾಪ ಸ್ವರೂಪ ಹೆಂಗೆ ಬಂತು? ಬೆಳೀತಾ ಬೆಳೀತಾ ವಯಸ್ಸು ಬರುತ್ತೆ, ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುತ್ತೆ. ಕೆಟ್ಟದ್ದು ಮಾಡಲಿಕ್ಕೆ, ಕೆಟ್ಟದ್ದು ನೋಡಲಿಕ್ಕೆ, ಕೆಟ್ಟದನ್ನು ಮಾತಾಡಲಿಕ್ಕೆ, ಕೆಟ್ಟದ್ದು ನೋಡಲಿಕ್ಕೆ, ಕೆಟ್ಟದನ್ನು ಬಯಸಲಿಕ್ಕೆ ಏನು ಮಾಡ್ತಾರೆ? ಆವಾಗ ಮನುಷ್ಯ ಏನಾಗ್ತಾರೆ? ಯುಕ್ತ ವಯಸ್ಸು ಬರೋವರೆಗೂ ಯಾರು ಏನಲ್ಲ, ಪಾಪಿಗಳೆಲ್ಲ, ಅವರೆಲ್ಲ ಪರಿಶುದ್ಧರು. ಅಂಥ ಏಜ್ನಲ್ಲಿ ಯಾರಾದರೂ ತೀರಿ ಹೋದರೆ, ಅಂಥ ಚಿಕ್ಕ ಮಗುವಿನ ಸ್ಥಿತಿಯಲ್ಲಿ ಯಾರಾದರೂ ಸತ್ತು ಹೋದರೆ ಅವರಿಗೆ ಪಾಪದ ಶಿಕ್ಷೆ ಇರಲ್ಲ. ಆದ್ದರಿಂದ ನಾವು ಚಿಕ್ಕವರು ಇರಬೇಕಾದ್ರೆ ದೀಕ್ಷೆಯನ್ನು ಮಾಡಿಸ್ಕೊಂಡಿದ್ದೀನಿ, ಆಮೇಲೆ ನನಗೆ ಸ್ಪ್ರಿಂಕ್ಲಿಂಗ್ ಬಾಪ್ಟಿಸಮ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಆ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿ ಏನಾಗಲ್ಲ? ಕ್ರಿಶ್ಚಿಯನು ಆಗಲ್ಲ. ಅಂಥ ಪದ್ಧತಿಯಲ್ಲಿ ಯಾರಾದರೂ ಇಲ್ಲಿ ಕ್ರಿಶ್ಚಿಯನ್ ಆಗಿದ್ರೆ, ಒಂದು ವೇಳೆ ಇದ್ದರೆ ಅಂಥವರು ಕ್ರಿಶ್ಚಿಯನು ಅಲ್ಲ. ಮೊದಲನೇ ಪಾಯಿಂಟ್ ಏನಂದರೆ, ತಂದೆ ತಾಯಿಗಳಿಗೆ ಕ್ರಿಶ್ಚಿಯನ್ ಪೇರೆಂಟ್ಸ್ ಹುಟ್ಟಿದರೆ ಒಬ್ಬನೇನಾಗಲ್ಲ, ಕ್ರಿಶ್ಚಿಯನ್ ಎರಡನೇದಾಗಿ ಚಿಮುಕಿಸುವಂಥ ಅಥವಾ ಸುರಿಸುವಂಥ ವಿಧಾನದಲ್ಲಿ ದೀಕ್ಷಾಸ್ನಾನ ಹೊಂದಿದರೆ, ಅಥವಾ ಚಿಕ್ಕ ಮಕ್ಕಳಿಗೆ ಇರಬೇಕಾದ್ರೆ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಅಂಥವರು ಕ್ರೈಸ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಅದು ದೇವರ ವಾಕ್ಯದ ಆಮೋದಿಲ್ಲ. ದೇವರ ಆಜ್ಞೆ ಏನಂದರೆ, ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ನೀರಿನಲ್ಲಿ ಏನಾಗಬೇಕು? ಮುಳುಗಿಸಲ್ಪಡಬೇಕು. ಅವನು ನೀರಿನಲ್ಲಿ ಏನಾಗಬೇಕು? ಸಮಾಧಿ ಮಾಡಲ್ಪಟ್ಟರೆ ಮಾತ್ರನೇ ಅವನು ಏನಾಗ್ತಾನೆ ಅಂದರೆ ಅವನಿಗೆ ರಕ್ಷಣೆ ಆಗ್ತಾನೆ, ಅವನು ಕ್ರೈಸ್ತನೂ ಆಗ್ತಾನೆ. ಆದರೆ ಇವತ್ತು ಅನೇಕರು, ನಿಮಗೆ ಗೊತ್ತಿದೆ ಇಲ್ವೋ, ಅನೇಕರು ಈ ಚಿಮಿಕ್ಸುವಂಥ ಪದ್ಧತಿಯಲ್ಲಿ ಅನೇಕರಿಗೆ ಏನು ಮಾಡ್ತಾರೆ? ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಈ ಥರ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅನ್ನೋದು ಇದೆ. ಚಿಕ್ಕ ಮಕ್ಕಳಿಗೆ ಬಾಪ್ಟಿಸಮನ್ನು ಕೂಡ ಕೊಡ್ತಾರೆ. ಕೆಲವರು ಇನ್ನು ಮದುವೆಗೆ ದೊಡ್ಡವರಾದ್ಮೇಲೆ ಮದುವೆಗೂ ತಗೊತಾರೆ. ಅಂಥ ಮದುವೆಗೆ ತೆಗೆದುಕೊಂಡಂಥ ದೀಕ್ಷಾ ಸ್ನಾನವಾಗಲಿ, ಈಗ ಈ 5 ಕೆಲಸಗಳನ್ನು ಅಂದರೆ ದೇವ್ರ ವಾಕ್ಯನ ಕೇಳೋದು, ನಂಬೋದು, ಮಾನಸಾಂತರ ಹೊಂದದೆ, ಯೇಸು ಕರ್ತನನ್ನು ದೇವರ ಮಗನೆಂದು ಒಪ್ಪಿಕೊಳ್ಳದೆ ಒಂದು ವೇಳೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಅಂಥ ವ್ಯಕ್ತಿ ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಲ್ವ? ಸೊ ಆದ್ದರಿಂದ ಇದು ದೇವರ ಆಜ್ಞೆ ಅಲ್ಲ. ದೇವರ ಆಜ್ಞೆ ಏನಂದರೆ, ಒಬ್ಬ ವ್ಯಕ್ತಿ ನೀರಿನಲ್ಲಿ ಏನಾಗಬೇಕು? ಒಬ್ಬ ವ್ಯಕ್ತಿ ನೀರಿನಲ್ಲಿ ಸಂಪೂರ್ತಿಯಾಗಿ ಮುಳುಗಿಸಲ್ಪಡಬೇಕು. ಅದಕ್ಕೆ ಯೋಹಾನ ಬರೆಸುವ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲನು. ಎದರಿಂದ ಹುಟ್ಟಬೇಕಂತೆ? ನೀರಿನಿಂದ ಹುಟ್ಟಬೇಕು. ನೀರಿನಿಂದ ಹುಟ್ಟೋದಂದ್ರೆ ದೀಕ್ಷಾ ಸ್ನಾನಕ್ಕೆ ಸೂಚನೆ. ಇದಕ್ಕೆ ನೋಡ್ರಿ, ಪೇತ್ರನ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ನೋಡಿ. ಪೇತ್ರನ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆಯ ಮಾತು ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ 20ನೇ ವಚನ. ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಅಂದರೆ ದೀಕ್ಷಾ ಸ್ನಾನವನ್ನು ಹಳೆಯ ಕಾಲದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ಗೆ ಕಂಪ್ಯಾರಿಸನ್ ಮಾಡಿ ಪೇತ್ರನಲ್ಲಿ ಮಾತಾಡ್ತಾರೆ. ಯಾವುದು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿರುವ ಆದಿಕಾಂಡ 6ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ನಡೆದಂಥ ಇನ್ಸಿಡೆಂಟ್ನ ಬರೀತಾ ಇದ್ದಾರೆ. 8 ಜನರು ನೀರಿನ ಮೂಲಕ ಏನಾದರೂ ರಕ್ಷಣೆ ಹೊಂದಿದರು. ಅಂದರೆ ಅವ್ರು ಯಾರಂದರೆ ನೋವಾಹನ ಫ್ಯಾಮಿಲಿ. ಕೆಳಗಡೆ ಹೇಳ್ತಾನೆ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು. ಆ ನೀರಿಗೆ ಅನುರೂಪ ಅಂದರೆ ಕಂಪ್ಯಾರಿಸನ್. ಅದೇ ನೀರು ಅಂತಲ್ಲ, ಆ ನೀರಿನ ಮೂಲಕ ಅವರು ನಾವೆಯೊಳಗಿಂದ ಕಾಪಾಡಲ್ಪಟ್ಟರು. ಆ ನೀರಿಗೆ ಸಾದೃಶ್ಯವಾದ, ಸಿಮಿಲರ್ ಆಗಿ ಅಂತ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ಏನಂತೆ ನಮ್ಮನ್ನು ಏನು ಮಾಡ್ತಾಯಿದೆ? ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದು ಅಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಅದು ನೋಡ್ರಿ, ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದು ಅಲ್ಲ. ಅಂದರೆ ನಾವು ಮಿಕ್ಕಿದ ಸಮಯದಲ್ಲಿಗೂ ಸ್ನಾನ ಮಾಡ್ತೀವಿ, ಅದು ಯಾವುದಕ್ಕಾಗಿ? ಮೈಕೊಳೆಯನ್ನು ಹೋಗಲಾಡಿಸಿಕೊಳ್ಳೋದು. ಆದರೆ ಈ ದೀಕ್ಷಾ ಸ್ನಾನವು ಏನಾಗ್ತಂದರೆ ನಮ್ಮನ್ನು ರಕ್ಷಿಸಲಿಕ್ಕೆ ತೆಗೆದುಕೊಳ್ಳುವಂಥ ದೀಕ್ಷಾ ಸ್ನಾನ. ಅಂದರೆ ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳದಿದ್ರೆ ರಕ್ಷಣೆ ಇಲ್ಲ, ರಕ್ಷಲ್ಪಡದಿದ್ರೆ ಅವನು ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀರಿನಲ್ಲೇ ಮುಳುಗಿಸಲ್ಪಡೋದು ಕಡ್ಡಾಯ. ಅದೇನು ಬದರ್? ಕಡ್ಡಾಯ. ಅದು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿ ಆ ರೀತಿಯಾದಂಥ ಸ್ನಾನಕ್ಕೆ ಒಳಪಟ್ಟಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ ಅಂದರೆ ರಕ್ಷಿಸ್ತಾನೆ. ಅಂಥವನು ದೇವರ ಕುಟುಂಬದೊಳಗೆ ಸೇರಿಸಲ್ಪಡ್ತಾನೆ. ಅಂಥ ವ್ಯಕ್ತಿಗೆ ರಕ್ಷಣೆ ಅನ್ನೋದು ಇರುತ್ತೆ. ತೀತನ ಬರೆದ ಪತ್ರಿಕೆ ನೋಡಿ, 3ನೇ ಅಧ್ಯಾಯ
ತೀತನ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ, ನೋಡ್ರಿ, ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಿದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸ. ನೋಡ್ರಿ, ಪುನರ್ಜನ್ಮವನ್ನು ಸೂಚಿಸುವಂಥ ಸ್ನಾನ ಅಂತ ಹೇಳ್ತಾನೆ. ಪುನರ್ಜನ್ಮ ಅಂದರೆ ಮತ್ತೆ ಹುಟ್ಟುವುದು. ಪುನರ್ಜನ್ಮ ಅಂದರೆ ಮತ್ತೆ ಹೇಳ್ತಾರಲ್ಲ, ಮನುಷ್ಯನ ಹುಟ್ಟಿ ಪುನರ್ಬಿಜನನ ಪುನರ್ಬಿಮರಣ, ಅದಕ್ಕಲ್ಲ. ಹುಟ್ಟಿದ ಸತ್ತೋದಂಥ ವ್ಯಕ್ತಿ ಮತ್ತೆ ಎಲ್ಲೋ ಹುಡ್ತಾನೆ ಅನ್ನೋದಲ್ಲ. ಪುನರ್ಜನ್ಮ ಅಂದರೆ ನಮ್ಮ ಪಾಪಗಳ ವಿಷಯವಾಗಿ ಸತ್ತು ಹೊಸಬರಾಗಿ ಬರ್ತೀವಲ್ಲ, ಅದನ್ನೇನು ಸೂಚಿಸಲಿಕ್ಕೆ ಪುನರ್ಜನ್ಮವನ್ನು ಸೂಚಿಸುವಂಥ ಸ್ನಾನ. ತೀತನ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಪುನರ್ಜನ್ಮವನ್ನು ಸೂಚಿಸುವ ಸ್ನಾನನ ಚಿಮುಕಿಸುವುದಾ? ಏನು ಬದರ್? ಯಾವ ಸ್ನಾನ ಅದು? ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್. ಆ ಸ್ನಾನದ ಮೂಲಕ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ರಕ್ಷಿಸಿದ್ದಾನೆ. ಸೊ ಈ ಎಲ್ಲ ವಚನಗಳು ನಾವು ಓದಿಕೊಂಡಂಥ ಈ ಪರಿಶುದ್ಧ ಲೇಖನಗಳು ಏನು ಹೇಳ್ತಾವೆ ಅಂದರೆ, ಒಬ್ಬನು ದೇವರ ಆಜ್ಞೆ ಆಗಿರ್ತಕ್ಕಂಥ ನೀರಿನಲ್ಲಿ ಸರಿಯಾದ ರೀತಿಯಲ್ಲಿ ಮುಳುಗಿಸಲ್ಪಟ್ಟರೆ ಮಾತ್ರ ಆತನು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿದಾಗ ಅಂಥ ವ್ಯಕ್ತಿಗೆ ರಕ್ಷಣೆ ಇದೆ. ಆ ರಕ್ಷಣೆ ಹೊಂದಿದಂಥ ವ್ಯಕ್ತಿ ಏನಾಗ್ತಾನೆ? ಕ್ರೈಸ್ತನಾಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಬೇರೆ ಬೇರೆ ಮೆಥಡಲ್ಲಿ, ಬೇರೆ ಬೇರೆ ವಿಧಾನದಲ್ಲಿ ನಾನು ಕೂಡ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀನಿ, ನನಗೂ ಆಗಿದೆ ಅಂದರೆ ಅದು ಕೇವಲ ನಿನ್ನ ಭ್ರಮೆ ಆಗಿರ್ತದಾಗಲಿ, ನೀನು ಎಂದಿಗೂ ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ರೀತಿಯಲ್ಲಿ, ಈ ರೀತಿಯಲ್ಲಿ ದೀಕ್ಷಾಸ್ನಾನ ಪಡೆದುಕೊಂಡು ನಾವು ಕೂಡ ಕ್ರೈಸ್ತರು ಎಂದು ಹೇಳಿಕೊಳ್ಳುವಂಥ ಜನರು ನಮ್ಮ ಮಧ್ಯದಲ್ಲಿ ಇದ್ದಾರಾ ಇಲ್ವಾ? ಬಟ್ ಇಲ್ಲಿ ಇರಬಹುದು, ಸಮಾಜದಲ್ಲಿ ಎಲ್ಲ ಕಡೆನೂ ಅವ್ರು ಏನಿದೆ ಇದ್ದಾರೆ. ಆದ್ದರಿಂದ ನಾವು ಈ ಸಮಯದಲ್ಲಿ 2 ಪಾಯಿಂಟ್ಸ್ನ ಆಲೋಚನೆ ಮಾಡೋದು. ಮೊದಲನೇದಂದರೆ, ಕ್ರಿಶ್ಚಿಯನ್ ಪೇರೆಂಟ್ಸ್ ಹುಟ್ಟಿದರೆ ಅವ್ರು ಏನಾಗಲ್ಲ? ಕ್ರೈಸ್ತರಾಗಲ್ಲ. ಒಬ್ಬ ಕ್ರಿಶ್ಚಿಯನ್ ಆಗಬೇಕಂದ್ರೆ ರಕ್ಷಣೆ ಷರತ್ತುಗಳನ್ನು ಏನು ಮಾಡಬೇಕಂದ್ರೆ ಕಡ್ಡಾಯವಾಗಿ ಏನು ಮಾಡಬೇಕು? ಪೂರ್ವ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಈ 5 ಕೇಳಬೇಕು, ನಂಬಬೇಕು, ಮಾನಸಾಂತರ, ಒಪ್ಪಿಕೊಳ್ಳೋದು, ದೀಕ್ಷಾನ ಮಾಡಿಸ್ಕೊಂಡ್ರೆ ಅವನೇನಾಗ್ತಾನೆ? ಕ್ರಿಶ್ಚಿಯನ್ ಆಗ್ತಾನೆ. ಎರಡನೇದಾಗಿ ಸ್ಪ್ರಿಂಕ್ಲಿಂಗ್ ಆರ್ ಪೋರಿಂಗ್, ಮುಳುಗಿಸಲ್ಪಡುವ ನೀರಿನ ಸಮಾಧಿಗೆ ವಿರೋಧವಾಗಿ ಬೇರೆ ಯಾವ ರೀತಿಯಲ್ಲಾದರೂ ಕೂಡ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ, ಅಥವಾ ಚಿಕ್ಕ ಮಕ್ಕಳಿಗೆ ಬ್ಯಾಪ್ಟಿಸಮ್ ಆಗಲಿ, ಅರಿಯದೇ ಇರತಕ್ಕಂಥ ಸಮಯದಲ್ಲಿ ದೀಕ್ಷಾಸ್ನಾನ ಆಗಲಿ, ಅಥವಾ ಚಿಮಿಕ್ಸುವಂಥ ವಿಧಾನವಾಗಲಿ, ದೇವರ ವಾಕ್ಯದ ಬಗ್ಗೆ ಗೊತ್ತಿಲ್ಲದೆ ಅಜ್ಞಾನವಾಗಿ ಒಂದು ವೇಳೆ ನಾನು ತೆಗೆದುಕೊಂಡಿನಿ, ನನಗೆ ದೀಕ್ಷಾಸ್ನಾನ ಆಗಿದೆ, ನಾನು ರಕ್ಷಲ್ಪಟ್ಟಿದ್ದೀನಿ, ನಾನು ಕ್ರಿಶ್ಚಿಯನ್ ಅಂದರೆ ಅದು ಕೂಡ ತಪ್ಪು. ಅಂಥ ವ್ಯಕ್ತಿ ಕ್ರಿಶ್ಚಿಯನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಗೆ ದೇವರ ರಕ್ಷಣೆ ಕೂಡ ಸಿಗಲ್ಲ. ಈ ಮಿಕ್ಕ ಪದ್ಧತಿಗಳೆಲ್ಲ ಮಾನವರು ಕಂಡುಹಿಡಿದಂಥ ಹೊಸ ಹೊಸ ಟೆಕ್ನಿಕ್ಸು, ಹೊಸ ಹೊಸ ಮೆಥಡ್. ಆದರೆ ಬೈಬಲಲ್ಲಿ ಎಷ್ಟು ಮೆಥಡ್ ಇದೆ? ಒಂದೇ. ಯಾರಾಗಲಿ ಎಲ್ಲಿಗೆ ಹೋಗಬೇಕು? ನೀರಿನ ಬಳಿಗೆ ಹೋಗಿ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಸಲ್ಪಟ್ಟಾಗ ಆ ವ್ಯಕ್ತಿಗೆ ಏನಾಗುತ್ತೆ ಅಂದರೆ ರಕ್ಷಣೆ ಆಗುತ್ತದೆ. ಇದಕ್ಕೆ ವಿರುದ್ಧವಾಗಿ, ಇದಕ್ಕೆ ಬೇರೆ ಪದ್ಧತಿಯಲ್ಲಿ ಯಾರು ತೆಗೆದುಕೊಂಡ್ರೆ ಆ ವ್ಯಕ್ತಿಗೆ ರಕ್ಷಣೆ ಇಲ್ಲ. ಅಂಥ ವ್ಯಕ್ತಿ ಕ್ರಿಶ್ಚಿಯನು ಅಂತಿಲ್ಲ. ಸುಮ್ಮನೆ ಹೇಳ್ಕೊಳ್ಳೋದು ಅಷ್ಟೇ ಬಿಟ್ಟರೆ ದೇವ್ರ ವಾಕ್ಯದಲ್ಲಿ, ದೇವ್ರ ದೃಷ್ಟಿಯಲ್ಲಿ ಅವ್ರು ಯಾರಲ್ಲ? ತನ್ನ ಮಕ್ಕಳಲ್ಲ, ತನ್ನ ಕುಟುಂಬಕ್ಕೆ ಸೇರಿದ್ರಲ್ಲ, ಅವರು ಕ್ರಿಶ್ಚಿಯನ್ ಕೂಡ ಅಲ್ಲ. ಸೊ ಈ 2 ಕಾರಣಗಳನ್ನು ನಾವು ಆಲೋಚನೆ ಮಾಡಿದ್ವಿ. ಊಟದ ನಂತರ ಇನ್ನೊಂದು 2 ಕಾರಣಗಳಿವೆ. ಅಂದರೆ ಇನ್ನೂ 2 ಗುಂಪಿನ ಜನರು ನಾವು ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತಾರೆ. ಅವ್ರು ಯಾರು ಅನ್ನೋದನ್ನು ಊಟದ ನಂತರ ನಾವು ಆಲೋಚನೆ ಮಾಡೋಣ. ಆದ್ದರಿಂದ ಈ 2 ವಿಷಯಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ಸರಿಯಾದ ರೀತಿಯಲ್ಲಿ, ಅಂದರೆ ಕೇಳಿ ನಂಬಿ ಮಾನಸಾಂತರ ಹೊಂದಿ ಈ ಪದ್ಧತಿಯಲ್ಲೇ ದೀಕ್ಷೆಯನ್ನು ತೆಗೆದುಕೊಂಡು ಕ್ರೈಸ್ತನಾಗಿದ್ದೀನ ಅನ್ನೋದನ್ನು ಆಲೋಚನೆ ಮಾಡಿಕೊಳ್ಳೋಣ. ಎರಡನೇದಾಗಿ ಸ್ಪ್ರಿಂಕ್ಲಿಂಗ್, ಪೋರಿಂಗ್ ಅಥವಾ ಚಿಕ್ಕ ಮಕ್ಕಳು ದೀಕ್ಷಾಸ್ನಾನ, ಇವು ಯಾವ ಗೊತ್ತಿಲ್ಲದೆ ಸುಮ್ಮನೆ ಯಾವುದಕ್ಕೋ ಮದುವೆಗೆ ಅಂತೇಳಿ ದೀಕ್ಷೆಯನ್ನು ತೆಗೆದುಕೊಂಡು ಕ್ರೈಸ್ತರಾಗಿದ್ದರೆ ಅದು ಸರಿಯಾದ ಪದ್ಧತಿ ಅಲ್ಲ. ಹಿಂದೆ ಮಾನಸಾಂತರ ಹೊಂದಿ ಸರಿಯಾದ ರೀತಿಯಲ್ಲಿ, ಅಂದರೆ ಇನ್ವ್ಯಾಲಿಡ್ ಬ್ಯಾಪ್ಟಿಸಮ್ ಅಂತಾರೆ, ವ್ಯಾಲಿಡ್ ಬ್ಯಾಪ್ಟಿಸಮ್. ಈಗ ಯಾವುದಾದ್ರೂ ಒಂದು ಇನ್ವ್ಯಾಲಿಡ್ ಅಂತ ಬರುತ್ತೆ ನೋಡ್ರಿ, ರಾಂಗ್ ಕೀ ಪ್ರೆಸ್ ಮಾಡೋದು ಏನಾಗುತ್ತೆ ಬದರ್? ನಾವು ಯಾವುದಾದ್ರೂ ಪಾಸ್ವರ್ಡ್ ಹಾಕಿಲ್ಲ ಅಂದರೆ ಏನು ಬರುತ್ತೆ? OTP ಬರುತ್ತೆ ಬದರ್. ರಾಂಗ್ OTP 1 2 3 4 ಬರುತ್ತೆ. ನೀವು 1 3 3 4 ಹಾಕಿದರೆ ಇನ್ವ್ಯಾಲಿಡ್ ಅಂತ ಬರುತ್ತೆ. ಹೌದಾ ಬದರ್? ಅದು ಕರೆಕ್ಟ್ ಪಾಸ್ವರ್ಡ್ ಹಾಕಿದ್ರೇ ಏನಾಗುತ್ತೆ? ಮ್ಯಾಚ್ ಆಗುತ್ತೆ, ಓಪನು ಆಗುತ್ತೆ. ಸೊ ಈ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಅದೇನಂತ? ಇನ್ವ್ಯಾಲಿಡ್ ಅಂತ. ಇನ್ವ್ಯಾಲಿಡ್ ಇದ್ದಿದ್ದು ಯಾವುದು ಕೂಡ ಅದು ವ್ಯಾಲಿಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ವೇಳೆ ನಾವು ಯಾವ ರೀತಿ ಕ್ರಿಶ್ಚಿಯನ್ ಆಗಿದೆಯೋ, ಈ 2 ಪದ್ಧತಿಗಳಲ್ಲಿ ಏನಾದರೂ ಆಗಿದೆಯೋ ಅನ್ನೋದನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಆಸಕ್ತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ವಂದನೆಗಳು. ಉಳಿದ ವಿಷಯಗಳನ್ನು ಮಧ್ಯಾಹ್ನ ಊಟದ ನಂತರ ನಾವು ಎಲ್ಲರೂ ಕೂಡ ಚರ್ಚೆ ಮಾಡಲಿಕ್ಕೆ ದೇವರು ತಾನೇ ಸಹಾಯ ಮಾಡಲಿ. ಆಸಕ್ತಿಯಿಂದ ಕೇಳಿದಂಥ ನಿಮ್ಮೆಲ್ಲರನ್ನು ವಂದಿಸುತ್ತಾ ನಾನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.